ತರಗತಿಗೆ ಬರ್ತೀನಿ. ಸೊ ಇವತ್ತಿನ ತರಗತಿ ಏನು ಅಂದ್ರೆ ಲ್ಯಾಂಡ್ ಫಾರ್ಮ್ಸ್ ಸಂಬಂಧಪಟ್ಟಿದ್ದು. ನನ್ನ ನಂಬರ್ ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ, ತಾವು ಇಲ್ಲಿ ಗಮನಿಸಬಹುದು ಅದನ್ನ. ಓಕೆ, ಲ್ಯಾಂಡ್ ಫಾರ್ಮ್ಸ್ ಏನಿದೆ, ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್ ಆಗಿರ್ಬೋದು, ರಿವರೈನ್ ಲ್ಯಾಂಡ್ ಫಾರ್ಮ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ನಾನು ಯಾವ ತರ ಟಾಪಿಕ್ಸ್ ಚೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂದ್ರೆ, ನಮಗೆ ಯಾವುದು ಕ್ಲಾಸ್ ಎಕ್ಸಾಮ್ ಬಂದೇ ಬರುತ್ತೆ ಆ ತರ ಟಾಪಿಕ್ಸ್ಗಳನ್ನ ಮಾತ್ರ ನಾನು ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು ಕವರ್ ಮಾಡ್ಬಿಡ್ತಾ ಇದ್ದೀನಿ. ಒಂದು ಕ್ವಶನ್ ಬಂದೇ ಬರುತ್ತೆ. ಲ್ಯಾಂಡ್ ಫಾರ್ಮ್ಸ್, ಭೂ ಸ್ವರೂಪಗಳು ಅಂದ್ರೆ ಭೂಮಿ ಮೇಲೆ ಯಾವ ರೀತಿ ಭೂ ಸ್ವರೂಪಗಳಿದೆ ಅದನ್ನ ನಾವು ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಅದನ್ನ ನೀವು ಇಲ್ಲಿ ಗಮನಿಸಬಹುದು. ಓಕೆ, ಸೊ ಲ್ಯಾಂಡ್ ಫಾರ್ಮ್ಸ್ ಕೆನ್ ಬಿ ಸೀನ್ ಹಿಯರ್. ಸೊ ಲ್ಯಾಂಡ್ ಫಾರ್ಮ್ಸ್ ಅಂದ್ರೆ ಏನು? ಇವಾಗ ಭೂಮಿ ಮೇಲೆ ಏರುಪೇರು ಇರುತ್ತಲ್ಲ, ಅದನ್ನ ವ್ಯತ್ಯಾಸ ಇರೋದನ್ನ ನಾವು ರಿಲೀಫ್ ಅಂತ ಕರಿತೀವಿ. ಸೊ ನೀವು ನಿಮ್ಮ ಮನೆ ಸುತ್ತಮುತ್ತ ನೋಡಿದಾಗ, ನಿಮ್ಮ ಮನೆ ಸುತ್ತಮುತ್ತ ಏನು ಭೂಮಿ ಇದೆಯಲ್ಲ ಅದು ಒಂದೇ ಮಟ್ಟದಲ್ಲಿ ಇರೋದಿಲ್ಲ, ಏರುಪೇರು ಇರುತ್ತೆ, ಕರೆಕ್ಟ್ ತಾನೆ? ಅದನ್ನ ನಾವು ರಿಲೀಫ್ ಅಂತ ಕರಿತೀವಿ. ಈ ತರ ಅಪ್ ಅಂಡ್ ಡೌನ್ ಇರುತ್ತೆ, ಇದನ್ನ ನಾವು ರಿಲೀಫ್ ಅಂತ ಹೇಳಿ ಕರಿತೀವಿ. ರಿಲೀಫ್ ಅದನ್ನ ಅಧ್ಯಯನ ಮಾಡೋದನ್ನೇ ಟೋಪೋಗ್ರಫಿ ಅಂತ ಕರೆಯೋದು ನಾವು. ಟೋಪೋಗ್ರಫಿ, ಟೋಪೋಗ್ರಫಿ ಇಸ್ ಅ ಸ್ಟಡಿ ಆಫ್ ರಿಲೀಫ್. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಟೋಪೋಗ್ರಫಿ ಅಂದರೆ ಏನು ಅಂತ. ಸೊ ಟೋಪೋಗ್ರಫಿ ಇಸ್ ದಿ ಸ್ಟಡಿ ಆಫ್ ರಿಲೀಫ್ ಸ್ನೇಹಿತರೆ, ಆಯ್ತಾ? ಸೊ ಅದನ್ನ ನೀವು ಗಮನಿಸಿ. ಟೋಪೋಗ್ರಫಿ. ಈಗ ಭೂಸ್ವರೂಪಗಳಲ್ಲಿ ನಮ್ಗೆ ಎರಡು ತರ ಭೂಸ್ವರೂಪ, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್, ಮೂರು ತರ. ಫಸ್ಟ್ ಆರ್ಡರ್ ಅಂದ್ರೆ ನಮಗೆ ಭೂಮಿಯ ಮೇಲೆ ಮೇಲ್ನೋಟಕ್ಕೆ ಕಂಡು ಬರುವಂತ ಭೂಸ್ವರೂಪಗಳು. ಯಾವುದು ಮೇಲ್ನೋಟಕ್ಕೆ ನಮಗೆ ಕಂಡು ಬರೋದು? ಯಾವುದು? ಖಂಡಗಳು ಮತ್ತು ಸಾಗರಗಳು. ಖಂಡಗಳು ಮತ್ತು ಸಾಗರಗಳು. ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ತಪ್ಪದೇ ಮೆಸೇಜ್ ಮಾಡಿ ಸ್ನೇಹಿತರೆ ನನಗೆ, ಇನ್ ಕೇಸ್ ನಿಮ್ಗಳಿಗೆ ಡೌಟ್ ಇದ್ರೆ ನನಗೆ ಇಲ್ಲಿ ಮೆಸೇಜ್ ಮಾಡಬಹುದು ತಾವು. ಸೊ ಭೂಮಿ ಮೇಲೆ ನಮಗೆ ಕಾಣುವಂತ ಭೂಸ್ವರೂಪಗಳನ್ನ ನಾವು ಖಂಡಗಳು ಮತ್ತು ಸಾಗರಗಳು, ಅದನ್ನ ಫಸ್ಟ್ ಆರ್ಡರ್ ಅಂತ ಕರಿತೀವಿ. ಮೊದಲನೇ ದರ್ಜೆ ಭೂಸ್ವರೂಪಗಳು. ಮೊದಲನೇ ದರ್ಜೆ ಅದು ಖಂಡಗಳು ಮತ್ತು ಸಾಗರಗಳು. ಕೇಳ್ತಾರೆ ಮೊದಲನೇ ದರ್ಜೆ ಭೂಸ್ವರೂಪಗಳು ಯಾವುವು? ಎರಡು. ಹಂಗೆ ಎರಡನೇ ದರ್ಜೆ. ಎರಡನೇ ದರ್ಜೆ ಅಂದ್ರೆ ನಮ್ಮ ಖಂಡಗಳ ಅಲೆತದಿಂದ, ಕಾಂಟಿನೆಂಟಲ್ ಡ್ರಿಫ್ಟ್ ಇಂದ ಯಾವ್ಯಾವ ಭೂಸ್ವರೂಪಗಳು ಫಾರ್ಮ್ ಆಗ್ತಾವಲ್ಲ, ಯಾವ್ಯಾವ ಲ್ಯಾಂಡ್ ಫಾರ್ಮ್ಸ್ಗಳು ಖಂಡಗಳ ಅಲೆತದಿಂದ ಅಂದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಆಗೋದ್ರಿಂದ, ಪ್ಲೇಟ್ ಟೆಕ್ಟಾನಿಕ್ಸ್ ಇಂದ, ಕರೆಕ್ಟಾ, ಅದರಿಂದ ಭೂಸ್ವರೂಪಗಳು ಯಾವ ನಿರ್ಮಾಣ ಆಗ್ತವೆ ಅವುಗಳನ್ನ ಸೆಕೆಂಡ್ ಆರ್ಡರ್ ಅಂತ ಕರಿತೀವಿ. ಸೊ ಯಾವ್ಯಾವುದು? ಪರ್ವತಗಳು, ಪ್ರಾಸ್ಥಭೂಮಿಗಳು, ಮೈದಾನಗಳು, ಬಿರುಕು ಕಣಿವೆಗಳು. ಹಂಗೆ ಸಮುದ್ರ ಸಾಗರಗಳಲ್ಲಿ ನಮಗೆ ಟ್ರೆಂಚ್, ಸಾಗರ ತಗ್ಗು, ಸಾಗರ ಪರ್ವತಗಳು, ಕರೆಕ್ಟಾ, ದ್ವೀಪಗಳು, ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಕರೆಕ್ಟಾ, ಸಾಗರ ಮೈದಾನ, ಇವೆಲ್ಲ ನಾನು ಹೇಳ್ಕೊಡ್ತೀನಿ ಮುಂದಕ್ಕೆ. ಆದ್ರೆ ಇದನ್ನ ನೀವು ಇಲ್ಲಿ ನೋಡ್ಬೇಕು, ಸೆಕೆಂಡ್ ಆರ್ಡರ್ ಅಂತ ಕರಿತೀವಿ ಇದನ್ನ. ಈ ಜಾಗ್ರಫಿ ಕ್ಲಾಸಲ್ಲಿ ಇವೆಲ್ಲ ಟರ್ಮ್ಸ್ಗಳು ಬರ್ತಾ ಇರುತ್ತೆ, ಸೊ ನಿಮ್ಗೆಲ್ಲ ಅರ್ಥ ಆಗುತ್ತೆ, ಆಯ್ತಾ? ಸೊ ಇದನ್ನ ನಾವು ಸೆಕೆಂಡ್, ಎರಡನೇ ದರ್ಜೆ ಭೂಸ್ವರೂಪಗಳು ಅಂತ ಕರಿತೀವಿ. ಸೆಕೆಂಡ್ ಆರ್ಡರ್ ಲ್ಯಾಂಡ್ ಫಾರ್ಮ್ಸ್, ಎರಡನೇ ದರ್ಜೆ. ಮೂರನೇ ದರ್ಜೆ ಇದೆ ಅದು ಅಂದ್ರೆ ಯಾವ ಭೂಸ್ವರೂಪಗಳು ಸವಕಳಿಯಿಂದ ಮತ್ತು ಸಂಚಯನದಿಂದ ವಿಕಾಸಗೊಂಡಿರುತ್ತೆ ಅವುಗಳನ್ನ ಥರ್ಡ್ ಆರ್ಡರ್ ಅಂತ ಕರಿತೀವಿ. ಅಂದ್ರೆ ಆಲ್ ದೋಸ್ ಲ್ಯಾಂಡ್ ಫಾರ್ಮ್ಸ್ ವಿಚ್ ಆರ್ ಕ್ರಿಯೇಟೆಡ್ ಡ್ಯೂ ಟು ಎರೋಷನ್ ಅಂಡ್ ಡೆಪಾಸಿಷನ್. ಕರೆಕ್ಟ್, ಎರೋಷನ್ ಪ್ರೊಸೆಸ್, ಸವಕಳಿಯಿಂದ ಮತ್ತು ಡೆಪಾಸಿಷನ್. ಡೆಪಾಸಿಷನ್ ಇಂದ ವಿಕಾಸಗೊಂಡಿರುತ್ತೆ ಅವುಗಳನ್ನ ನಾವು ಥರ್ಡ್ ಆರ್ಡರ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಎರೋಷನ್ ಮತ್ತು ಡೆಪಾಸಿಷನ್ ಇಂದ ಅಂದ್ರೆ ಗ್ಲೇಷಿಯರ್ಸ್ ಇಂದ ಆಗಿರ್ಬೋದು, ಹಿಮನದಿಗಳು, ಅಂತರ್ಜಲ, ಕರೆಕ್ಟ್, ಕರಾವಳಿ ತೀರದ ಅಲೆಗಳು, ಅದರಿಂದ ವಿಕಾಸಗೊಂಡಿರುವಂತಹ ಭೂಸ್ವರೂಪಗಳನ್ನ ನಾವು ಥರ್ಡ್ ಆರ್ಡರ್ ರಿಲೀಫ್, ಮೂರನೇ ದರ್ಜೆ ಭೂಸ್ವರೂಪಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಖಂಡಗಳ ಅಲೆತದಿಂದ, ಕಾಂಟಿನೆಂಟಲ್ ಡ್ರಿಫ್ಟ್, ಖಂಡಗಳ ಅಲೆತ, ಕಾಂಟಿನೆಂಟಲ್ ಡ್ರಿಫ್ಟ್, ಕಾಂಟಿನೆಂಟಲ್ ಡ್ರಿಫ್ಟ್ ಮತ್ತು ಪ್ಲೇಟ್ ಟೆಕ್ಟಾನಿಕ್ಸ್ ಇಂದ ಆಗುವಂತಹ ಭೂಸ್ವರೂಪಗಳನ್ನ ಎರಡನೇ ದರ್ಜೆ, ನಮ್ಮ ಮೇಲ್ನೋಟಕ್ಕೆ ಕಾಣುವಂತಹ ಭೂ ಖಂಡಗಳು ಮತ್ತು ಸಾಗರಗಳನ್ನ ಮೊದಲನೇ ದರ್ಜೆ ಭೂಸ್ವರೂಪಗಳೆಂದು ಕರೆಯುತ್ತೇವೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ಇದೇ ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ, ಇಲ್ಲಿ ಬರ್ದಿದೆ ನೋಡಿ, ಯಾವ ಖಂಡಗಳಿದೆ, ಸಾಗರಗಳಿದೆ, ಅದೆಲ್ಲ ಮೊದಲನೇ ದರ್ಜೆ. ಆ ಶಿಲಾಫಲಕಗಳ ಚಲನೆಯಿಂದ ಆಗುವಂತಹ ಭೂಸ್ವರೂಪಗಳನ್ನ ಎರಡನೇ ದರ್ಜೆ. ಭೂಮಿಯ ಸವಕಳಿ, ಸಂಚಯನ, ಸಾಗಾಣಿಕೆ ಮತ್ತು ಶೀತಲೀಕರಣ, ವೆದರಿಂಗ್, ಎರೋಷನ್, ಡೆಪಾಸಿಷನ್, ಟ್ರಾನ್ಸ್ಪೋರ್ಟೇಷನ್ ಆಗೋದನ್ನ ಮೂರನೇ ದರ್ಜೆ. ಈ ಡೆನುಡೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಡೆನುಡೇಷನ್ ಅಂದ್ರೆ ನಗ್ನೀಕರಣ. ನಗ್ನೀಕರಣ ನಾಪ್ಕೆಟ್ಕೊಳ್ಳಿ. ಓಕೆ, ಸೊ ಈ ರೀತಿ ನಮಗೆ ಮೂರು ದರ್ಜೆಗಳ ಭೂಸ್ವರೂಪಗಳಿದೆ. ಇವತ್ತಿನ ದಿನ ನಾವು ಮೂರನೇ ದರ್ಜೆ ಭೂಸ್ವರೂಪಗಳನ್ನ ತಗೋತಾ ಇದ್ದೀನಿ. ಓಕೆ, ನಾಪ್ಕೆಟ್ಕೊಳ್ಳಿ. ಇಲ್ಲಿ ನೋಡಿ,
ಭೂಸ್ವರೂಪಗಳು ಯಾವುದು ಸರ್? ಮೂರನೇ ದರ್ಜೆ ಭೂಸ್ವರೂಪಗಳು ಯಾವುದರಿಂದ ವಿಕಾಸಗೊಳ್ಳುತ್ತೆ? ಇಲ್ಲಿ ನೋಡಿ, ಮೊದಲನೇದು ಗ್ಲೇಷಿಯರ್ಸ್, ಇವತ್ತಿನ ತರಗತಿ. ಓಕೆ, ಹಂಗೆ ಫ್ಲೂವಿಯಲ್, ನದಿಗಳು, ಹರಿಯುವ ನೀರಿಂದ ಆಗೋದು ಫ್ಲೂವಿಯಲ್. ಎಲ್ಲೆಲ್ಲಿ ಲೈಮ್ ಸ್ಟೋನ್ ಇರುತ್ತಲ್ಲ ಅದನ್ನೆಲ್ಲ ಗ್ರೌಂಡ್ ವಾಟರ್ ಕೊರಿಯುತ್ತೆ, ಭೂಮಿ ಒಳಗೆ ಹೋಗಿ ಸುರಂಗಗಳನ್ನ ಮಾಡುತ್ತದೆ ಗ್ರೌಂಡ್ ವಾಟರ್. ಲೈಮ್ ಸ್ಟೋನ್ ಇರೋ ಕಡೆ ಅದು ಕಾಸ್ಟ್ ಲ್ಯಾಂಡ್ ಫಾರ್ಮ್ಸ್, ಕಾಸ್ಟ್ ಲ್ಯಾಂಡ್ ಫಾರ್ಮ್ಸ್. ಮೂರನೇದು ಸಾಗರ ಅಲೆಗಳು, ಸಮುದ್ರ ಅಲೆಗಳು, ಸಾಗರ ಅಲೆಗಳಿಂದ ಆಗೋದು ಓಷನಿಕ್ ಲ್ಯಾಂಡ್ ಫಾರ್ಮ್ಸ್. ಗಾಳಿಯಿಂದ ಆಗೋದು ಇಯೋಲಿಯನ್ ಲ್ಯಾಂಡ್ ಫಾರ್ಮ್ಸ್. ಓಕೆ, ಗಾಳಿಯಿಂದ ಆಗುವಂತ ಭೂಸ್ವರೂಪಗಳನ್ನ ನಾನು ಇಯೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಸೊ ನಾವು ಕಟ್ಕೊಳ್ಳಿ, ಇವತ್ತಿನ ತರಗತಿ ನಾವು ಗ್ಲೇಷಿಯರ್ಸ್, ಹಿಮ ನದಿಗಳಿಂದ ಆಗುವಂತ ಭೂಸ್ವರೂಪಗಳನ್ನ ನೋಡೋಣ. ನೋಡಿ, ಹಿಮ ನದಿಗಳು, ಗ್ಲೇಷಿಯರ್ ಅಂದ್ರೇನು? ಎಲ್ಲೆಲ್ಲಿ ಹಿಮ ಬಿದ್ದು ಹಿಮ ಸಂಗ್ರಹ ಆಗಿ, ಎಲ್ಲೆಲ್ಲಿ ಹಿಮ ಬಿದ್ದು ಹಿಮ ಸಂಗ್ರಹ ಆಗಿ ಅಲ್ಲಿಂದ ಏನು ಹಿಮ ಎಪ್ಪುಗಟ್ಟಿ ದೊಡ್ಡದಾಗಿರುತ್ತಲ್ಲ ಅದನ್ನ ನಾವು ಗ್ಲೇಷಿಯರ್ಸ್ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ, ಗ್ಲೇಷಿಯರ್ಸ್ ಆರ್ ಲಾರ್ಜ್ ಮಾಸ್ ಆಫ್ ಐಸ್, ಲಾರ್ಜ್ ಮೂವಿಂಗ್ ಮಾಸ್ ಆಫ್ ಐಸ್. ತುಂಬಾ ದೊಡ್ಡ ಪ್ರಮಾಣದ ಹಿಮ ರಾಶಿಯನ್ನು ಅದು ಭೂಮಿ ಮೇಲೆ ನಿಧಾನವಾಗಿ ಚಲನೆ ಮಾಡ್ತಾ ಇದ್ರೆ ಅದನ್ನ ಗ್ಲೇಷಿಯರ್ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ, ಗ್ಲೇಷಿಯರ್. ಗ್ಲೇಷಿಯರ್ ಅಂದ್ರೇನು? ಹಿಮ ನದಿ. ಕನ್ನಡದಲ್ಲಿ ಯಾವ್ಯಾವ ಭೂಸ್ವರೂಪಗಳು ಹಿಮ ನದಿಗಳಿಂದ ವಿಕಾಸಗೊಳ್ಳುತ್ತೆ, ಯಾವ್ಯಾವ ಭೂಸ್ವರೂಪಗಳು ಹಿಮ ನದಿಗಳಿಂದ ವಿಕಾಸ ಆಗುತ್ತೆ ಅದನ್ನ ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಸೊ ಇವಾಗ ನೀವು ಹೇಳಿ, ಗ್ಲೇಷಿಯರ್ ಎಲ್ಲಿ ವಿಕಾಸ ಆಗುತ್ತೆ? ಎಲ್ಲೆಲ್ಲಿ ಹಿಮ ಬೀಳುತ್ತೆ? ಎಲ್ಲಿ ಹಿಮ ಬೀಳುತ್ತೆ? ಕರೆಕ್ಟ್ ನಾವು ಕಟ್ಕೊಳ್ಳಿ, ಎಲ್ಲಿ ಆರ್ಟಿಕ್ ಮತ್ತು ಅಂಟಾರ್ಟಿಕಾ ಭಾಗದಲ್ಲಿ ಪೋಲಾರ್. ಗ್ಲೇಷಿಯರ್ಗಳು ನಮಗೆ ಎರಡು ಕಡೆ ಕಂಡು ಬರುತ್ತೆ. ಒಂದು ಪೋಲಾರ್ ರೀಜನ್ ಅಲ್ಲಿ, ಇನ್ನೊಂದು ಆಲ್ಪೈನ್ ಬೆಟ್ಟಗಳ ಮೇಲೆ. ನಾವು ಕಟ್ಕೊಳ್ಳಿ, ಬೆಟ್ಟಗಳ ಮೇಲೆ ಉಷ್ಣಾಂಶ ಕಡಿಮೆ ಇದ್ದಾಗ ಹಿಮ ಬೀಳುತ್ತೆ, ಅದನ್ನ ಆಲ್ಪೈನ್ ಗ್ಲೇಷಿಯರ್ಸ್ ಅಂತ ಕರಿತೀವಿ. ಇನ್ನೊಂದು ಧ್ರುವೀಯ ಆರ್ಟಿಕ್ ಮತ್ತು ಅಂಟಾರ್ಟಿಕಾ ಭಾಗದಲ್ಲಿ ಪೋಲಾರ್ ಗ್ಲೇಷಿಯರ್ಸ್ ಫಾರ್ಮ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಹಾಕಿ ನೋಡಿ, ಹಿಮಾಲಯ ಬೆಟ್ಟಗಳ ಮೇಲೆ, ಹಂಗೆ ಆರ್ಟಿಕ್ ಭಾಗ, ಅಂಟಾರ್ಟಿಕಾ ಮೇಲೆ ಎತ್ತರವಾದಂಥ ಪರ್ವತಗಳಿದೆಯಲ್ಲ, ರಾಕೀಸ್, ಆಂಡೀಸ್, ಆಲ್ಪ್ಸ್, ಇಲ್ಲೆಲ್ಲ ನಮಗೆ ಆಲ್ಪೈನ್ ಗ್ಲೇಷಿಯರ್ಸ್ ಸಿಗುತ್ತೆ. ಗೊತ್ತದಲ್ಲ? ಹಂಗೆ ನಮಗೆ ಗ್ಲೇಷಿಯರ್ಸ್ಗಳು ಇನ್ನೊಂದು ರೀತಿ ಕ್ಲಾಸ್ ಮಾಡ್ಬೋದು. ಖಂಡಗಳ ಮೇಲೆ ಇರುವಂತಹ ಗ್ಲೇಷಿಯರ್ಸ್, ಖಂಡಗಳು. ಓಕೆ, ಕಾಂಟಿನೆಂಟಲ್ ಗ್ಲೇಷಿಯರ್ಸ್ ಅಂತ ಕರಿತೀವಿ. ಯಾವುದು? ಅಂಟಾರ್ಟಿಕಾ ಮೇಲಿದೆ ನೋಡಿ, ಅಂಟಾರ್ಟಿಕಾ ಮೇಲೆ ಇರೋದೆಲ್ಲ ಏನು? ಪೋಲಾರ್ ಕಾಂಟಿನೆಂಟಲ್ ಗ್ಲೇಷಿಯರ್ಸ್. ಓಕೆ, ಪೋಲಾರ್ ಕಾಂಟಿನೆಂಟಲ್ ಗ್ಲೇಷಿಯರ್. ಹಂಗೆ ಆಲ್ಪೈನ್ ಗ್ಲೇಷಿಯರ್ ಅಂದ್ರೆ ಅದು ಹಿಮಾಲಯಸ್ ಟಿಬೆಟ್ ನಲ್ಲಿ ಇರೋದೆಲ್ಲ ಬೆಟ್ಟಗಳ ಮೇಲೆ ಇರುವಂತ ಆಲ್ಪೈನ್ ಕಾಂಟಿನೆಂಟಲ್ ಗ್ಲೇಷಿಯರ್ಸ್. ನಾವು ಕಟ್ಕೊಳ್ಳಿ, ಆ ತರ ಕ್ಲಾಸಿಫೈ ಮಾಡಬಹುದು, ಪೋಲಾರ್ ಕಾಂಟಿನೆಂಟಲ್, ಆಲ್ಪೈನ್ ಕಾಂಟಿನೆಂಟಲ್. ಓಕೆ ಓಕೆ ಇನ್ನೊಂದು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಬೆಟ್ಟಗಳ ಮೇಲೆ ಇರುತ್ತೆ, ಅದು ಮೌಂಟೇನ್ ಗ್ಲೇಷಿಯರ್ಸ್ ಅಂತ ಕರಿತೀವಿ. ಹಂಗೆ ಕಣಿವೆಗಳಿರೋದು ವ್ಯಾಲಿ ಗ್ಲೇಷಿಯರ್ ಅಂತ ಕರಿತೀವಿ. ಓಕೆ, ಅದನ್ನು ತೋರಿಸ್ತೀನಿ ನೋಡಿ ನಿಮ್ಗೆ. ಈಗ ಫೋಟೋಸ್ ಇದೆ ನನ್ನ ಹತ್ರ, ಎಲ್ಲದಕ್ಕೂ ನೋಡಿ. ಆರ್ಟಿಕ್ ಅಂಟಾರ್ಟಿಕ್ ಇದರಲ್ಲಿ ಗೊತ್ತಾಗುತ್ತೆ, ಆರ್ಟಿಕ್ ಭಾಗ, ಅಂಟಾರ್ಟಿಕ್ ಭಾಗ. ಗಮನಿಸಿ, ಆರ್ಟಿಕ್ ಅಂಟಾರ್ಟಿಕ್. ಓಕೆ, ಹಂಗೆ ಹಿಮಾಲಯ ಭಾಗ ಬೆಟ್ಟಗಳ ಮೇಲೆ ನಮಗೆ ಗ್ಲೇಷಿಯರ್ಸ್ ಕಂಡು ಬರುತ್ತೆ. ಅದನ್ನ ನೋಡಿ, ಬೆಟ್ಟಗಳ ಮೇಲಿರುವ ಗ್ಲೇಷಿಯರ್ಗಳನ್ನ ನೋಡಿ, ಇಲ್ಲಿ ಯಾವ ರೀತಿ ಇದೆ ನೋಡಿ. ಇದೆಲ್ಲ ಏನು? ಮೌಂಟೇನ್ ಗ್ಲೇಷಿಯರ್ಸ್, ಇವೆಲ್ಲ ಪರ್ವತಗಳು. ಮೌಂಟೇನ್ ಗ್ಲೇಷಿಯರ್ಸ್, ನಮ್ಮ ಹಿಮಾಲಯದು ಚಿತ್ರ ಇದು ನೋಡಿ. ಬೆಟ್ಟಗಳ ಮೇಲೆ ಯಾವ ರೀತಿ, ಈ ಭಾಗಕ್ಕೆ ನಾವು ಪೀಕ್ ಅಂತ ಕರಿತೀವಿ. ಪೀಕ್ ನೋಡಕ್ಕೆ ಬೆಟ್ಟಗಳ ಮೇಲ್ಭಾಗ ಹಿಮ ನದಿಗಳಿಂದ ಕೊರೆದು ಏನೋ ಒಂಥರ ಪಿರಮಿಡ್ ಆಕಾರ ಬಂದಿರುತ್ತೆ ನೋಡಿ, ಈ ತರ ಬಂದಿರುತ್ತೆ ನೋಡಿ. ಬೇಕಾದ್ರೆ ಎಲ್ಲ ಪರ್ವತಗಳ ಮೇಲ್ಭಾಗ, ಹಿಮಾಲಯ ಪರ್ವತಗಳು ಇರುತ್ತಲ್ಲ ಅದ್ರ ಮೇಲ್ಭಾಗ ಈ ತರ ಕಾರುತ್ತೆ, ಒಂಥರ ಪಿರಮಿಡ್ ಆಕಾರದಲ್ಲಿ ಇರುತ್ತೆ. ನೀವು ಕೇಳ್ಬೋದು, ಸರ್ ಅದಂಗೆ ಹಿಂಗಿರುತ್ತಲ್ಲ ಅಂತ. ಅದು ಹಿಮ ನದಿಗಳಿಗೆ ಕೊರೆದಿರೋದ್ರಿಂದ. ಇಲ್ಲೊಂದು ಹಿಮ ನದಿ ಇತ್ತು, ಅದು ಈ ಕಡೆ ಹೋಗಿದೆ ನೋಡಿ. ಇಲ್ಲೊಂದು ಹಿಮ ನದಿ ಈ ಭಾಗದಲ್ಲಿ ಹೋಗಿದೆ, ಸ್ವಲ್ಪ ಹೈಲೈಟ್ ಮಾಡ್ತೀನಿ ನೋಡಿ ಬೇರೆ ಬಣ್ಣದಲ್ಲಿ. ಇಲ್ಲೊಂದು ಹಿಮ ನದಿ ಈ ಕಡೆಗೆ ಹೋಗಿದೆ, ಇನ್ನೊಂದು ಹಿಮ ನದಿ ಈ ಕಡೆಗೆ ಹೋಗಿದೆ, ಅವಾಗ ಇನ್ನೊಂದು ನದಿ ಈ ಕಡೆ ಹೋಗಿದೆ, ಹಿಮ ನದಿ. ಅವಾಗ ಈ ತರ ಬೆಟ್ಟಗಳ ಮಧ್ಯ ಈ ತರ ನಮಗೆ ಫಾರ್ಮ್ ಆಗುತ್ತೆ. ಈ ತರ ಬೆಟ್ಟಗಳ ಮೇಲೆ ಇರುತ್ತಲ್ಲ, ಇದನ್ನು ನಾವು ಪಿರಮಿಡಲ್ ಪೀಕ್ ಅಂತ ಕರಿತೀವಿ. ಪಿರಮಿಡ್ ಆಕಾರದ ಪಿರಮಿಡಲ್ ಹಾರ್ನ್ ಅಂತ ಕರಿತೀವಿ. ಹಾರ್ನ್ ಅಂದ್ರೆ ಕೊಂಬಿನ ಆಕಾರದಲ್ಲಿ ಇರುತ್ತೆ ಮೇಲ್ಭಾಗ. ಓಕೆ, ಸೊ ಪಿರಮಿಡಲ್ ಹಾರ್ನ್.
ಅಂತ ಕರಿತೀವಿ ಮೇಲ್ಭಾಗಕ್ಕೆ. ಸೊ ಈ ನೋಡಿ ಇದನ್ನೆಲ್ಲ ಗಮನಿಸಿ ಸ್ವಲ್ಪ, ಬೆಟ್ಟಗಳ ಮೇಲ್ಭಾಗ ಯಾವ ರೀತಿ ಇರುತ್ತೆ ಅಂತ ನೋಡಿ. ಆಯ್ತಾ? ಸೊ ಇದು ಗೊತ್ತಾಯ್ತು. ಹಂಗೆ ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಬೆಟ್ಟಗಳ ಮೇಲ್ಭಾಗ ಇರೋದೆಲ್ಲ ತೋರಿಸ್ತಾ ಇದೆ ನೋಡಿ. ಈಗ ಯಾವ ರೀತಿ ಇದೆ ನೋಡಿ, ಈ ಬೆಟ್ಟಗಳ ಮೇಲಿರುವಂತಹ ಹಿಮನದಿಗಳು ನೋಡಿ, ಇಲ್ಲಿರೋ ಹಿಮನದಿ ಈ ಕಡೆ ಹೋಗಿದೆ, ಇಲ್ಲಿರೋ ನದಿ ಈ ಕಡೆ ಹೋಗಿದೆ, ಹಿಮನದಿಗಳು ಇಲ್ಲಿರೋ ಹಿಮನದಿ ಈ ಕಡೆ ಹೋಗಿದೆ. ಅವಾಗ ಏನಾಗುತ್ತೆ, ಬೆಟ್ಟಗಳ ಮೇಲೆ ಒಂಥರ ಗರ್ಗಸ ತರ ಕಟ್ ಆಗೋಗಿರುತ್ತೆ ಬೆಟ್ಟಗಳು. ಯಾಕೆಂದ್ರೆ ಈ ಬೆಟ್ಟಗಳ ಮೇಲಿರೋ ಕಲ್ಲೆಲ್ಲ ನೋಡಿ ಶಾರ್ಪ್ ಆಗಿರುತ್ತೆ ನೋಡಿ. ಓಕೆ, ಈ ತರ ಎಲ್ಲ ಕಡೆಯಿಂದ ಹೋದ್ರೆ ಹಿಮನದಿಗಳು ಈ ತರ ಒಂದು ಬೆಟ್ಟಗಳ ಮೇಲ್ಭಾಗದಲ್ಲಿ ಈ ತರ ಶಾರ್ಪ್ ಆಗಿರೋದು ಒಂದು ಭಾಗ ಫಾರ್ಮ್ ಆಗುತ್ತೆ. ಇದು ಮೌಂಟ್ ಎವರೆಸ್ಟ್. ನೀವು ನೋಡ್ತಾ ಇರೋದೇ ಮೌಂಟ್ ಎವರೆಸ್ಟ್. ಅದನ್ನೇ ಮೇಲ್ಗಡೆ ಭಾಗನ ಹಾರ್ನ್ ಅಂತ ಕರೆಯೋದು. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಯಾವ ಭೂಸ್ವರೂಪಗಳಲ್ಲಿ ಈ ತರ ಕೊಂಬಿನ ಆಕಾರದ ಭೂಸ್ವರೂಪಗಳು ಕಂಡು ಬರುತ್ತೆ ಅಂದ್ರೆ ಗ್ಲೇಷಿಯರ್ಸ್ ಇಂದ, ಹಿಮನದಿಗಳಿಂದ ಆಗುತ್ತೆ. ಆಯ್ತಾ? ಇದನ್ನ ನೋಡಿ. ಹಂಗೆ ಅದ್ರ ಮೇಲ್ಗಡೆ ಎಲ್ಲ ಬೆಟ್ಟಗಳ ಮೇಲೆ ಎಲ್ಲ ಈ ತರ ಗರ್ಗಸದ ಆಕಾರದಲ್ಲಿ ಇರುವಂತಹ ಭೂಸ್ವರೂಪಗಳು ಇರ್ತಾರಲ್ಲ, ಇದು ಮೇಲ್ಗಡೆ ಇದನ್ನ ನಾವು ಅರಿಟ್ ಅಂತ ಕರಿತೀವಿ. ಅರಿಟ್. ಇವಾಗ ಸುಮ್ಮನೆ ನೋಡಿ, ನಿಮ್ಗೆ ಫೋಟೋ ನೋಡ್ತಾ ಇರೋದ್ರಿಂದ ನಿಮ್ಗೆ ಅಲ್ಲಿ ಜ್ಞಾಪಕ ಬರುತ್ತೆ ಎಕ್ಸಾಮ್ ಅಲ್ಲಿ. ಅರಿಟ್ ಅಂದ್ರೆ ಮೇಲ್ಗಡೆ ಗರ್ಗಸ ರೀತಿ ಇರುವಂತ ಭೂಸ್ವರೂಪಗಳು. ಆಯ್ತಾ? ಈ ರೀತಿ ಇರುತ್ತೆ ನೋಡಿ. ಬೆಟ್ಟಗಳಿಂದ ಬಂದಿರೋ ಗ್ಲೇಷಿಯರ್ ಇಲ್ಲಿ ಕೂತಿದೆ ನೋಡಿ. ಇಲ್ಲೊಂದು ಬೆಟ್ಟಗಳ ಮೇಲಿಂದ ಬಂದು ಇದನ್ನೆಲ್ಲ ಕೊರೆದು ಬಂದು ಇಲ್ಲಿ ಬಂದು ಕೂತಿದೆ ಗ್ಲೇಷಿಯರ್. ಇಲ್ಲಿ ಹಿಮ ಸಂಗ್ರಹ ಆಗಿ ದೊಡ್ಡ ಹಿಮ ನದಿ ಫಾರ್ಮ್ ಆಗಿದೆ. ಈ ಹಿಮ ನದಿ ಇಲ್ಲೇ ಇರಲ್ಲ, ಹಿಂಗ್ ಬಂದ್ಬಿಡುತ್ತೆ ಮುಂದಕ್ಕೆ. ಗುರುತ್ವಾಕರ್ಷಣೆಗೆ ಏನಾಗುತ್ತೆ, ನಿಧಾನಕ್ಕೆ ಹಿಂಗ್ ಬಂದ್ಬಿಡುತ್ತೆ. ಅವಾಗ ಈ ತರ ಹಳ್ಳ ಉಳ್ಕೊಳ್ಳುತ್ತೆ ನೋಡಿ, ಈ ತರ ಹಳ್ಳ ಉಳ್ಕೊಳ್ಳುತ್ತೆ. ಈ ತರದ ನಾವು ಸಿರ್ಕ್ ಅಂತ ಕರಿತೀವಿ. ಸಿರ್ಕ್ ಭೂ ಸ್ವರೂಪ ಯಾವ್ದಿದು? ಸಿರ್ಕ್. ಇದು ಎರೋಷನ್ ಇಂದ ಆಗುತ್ತೆ. ಯಾವಾಗ ಅಲ್ಲಿರೋ ಹಿಮ ನದಿಗಳು ಬೆಟ್ಟದ ಮೇಲಿಂದ ಎಳೆದು ಬರುತ್ತೆ, ಅದ್ರ ಜಾಗದಲ್ಲಿ ಒಂದು ದೊಡ್ಡ ಹಳ್ಳ, ಕುಂಡ ತರ ಫಾರ್ಮ್ ಆಗೋಗುತ್ತೆ. ಈ ತರ ಹಳ್ಳ ಫಾರ್ಮ್ ಆಗುತ್ತೆ ನೋಡಿ. ಈ ತರ ಹಳ್ಳ ಫಾರ್ಮ್ ಆಗುತ್ತೆ ನೋಡಿ. ಹೆಂಗ್ ಕಾಣುತ್ತೆ ನೋಡಿ, ಈ ತರ ಕಾಣುತ್ತೆ ಹಳ್ಳ. ಅಲ್ಲಿ ಇದ್ದಿದ್ದು ಹಿಮ ನದಿಯಲ್ಲೂ ಇತ್ತು, ಇಲ್ಲಿದ್ದಿದ್ದು ಹಿಮ ನದಿ ಹೊಟ್ಟೋಗಿದೆ ಹಿಂಗೆ ಕರ್ಗಿ. ಅದ್ರ ಜಾಗದಲ್ಲಿ ಒಂದು ನೀರು ಕೂತ್ಕೊಂಡಿದೆ ನೋಡಿ, ನೀರು ಸಂಗ್ರಹ ಆಗಿದೆ. ಅದನ್ನೇ ಸಿರ್ಕ್ ಲೇಕ್ ಅಂತ ಕರೆಯೋದು ನಾವು. ಏನಕ್ಕೆ ಸರಿ ಇದೆಲ್ಲ ಟರ್ಮ್ಸ್ ಹಿಂಗಿದೆ ಅಂದ್ರೆ, ಇದೆಲ್ಲ ಫಸ್ಟ್ ಸ್ಟಡಿ ಮಾಡಿದ್ದು ಜರ್ಮನ್ಸ್. ಅವರು ಇದನ್ನ ಫಸ್ಟ್ ಸ್ಟಡಿ ಮಾಡಿ ಅವ್ರ ಭಾಷೆನಲ್ಲಿ ಪದಗಳು ಕೊಟ್ಬಿಟ್ರು. ಅದಕ್ಕೆ ನಾವು ಅದನ್ನ ಬಳಸಬೇಕಾಗಿ ಬಂದಿದೆ. ಈಗ ಸಿರ್ಕ್ ಲೇಕ್ ಅಥವಾ ಟಾನ್ ಲೇಕ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾರೆ ಇದನ್ನ, ಯಾವ ಭೂ ಸ್ವರೂಪಗಳಲ್ಲಿ ಸಿರ್ಕ್ ಲೇಕ್ ಅಥವಾ ಟಾನ್ ಲೇಕ್ ವಿಕಾಸಗೊಳ್ಳುತ್ತೆ? ಅದು ಗ್ಲೇಷಿಯರ್ಸ್ ಅಲ್ಲಿ ನೋಡಿ. ಇದೇ ಕ್ವಶನ್ ಆಗಿ ಬರುತ್ತೆ. ಇವಾಗ ರೆಕಾರ್ಡ್ ಆಗಿದೆ. ನಾನು ಅದನ್ನ ಅವತ್ತಿನ ದಿವಸ ಎಕ್ಸಾಮ್ ಬಂದಾಗ, ಆ ಕ್ವಶನ್ ಬಂದಾಗ ಇದನ್ನೇ ಸ್ಕ್ರೀನ್ ಶಾಟ್ ನಿಮ್ಗೆ ಕೊಡೋದು. ಯಾವ್ಯಾವ ಕ್ವಶನ್ ನನ್ನ ಕ್ಲಾಸಿಂದ ಬಂದಿದೆ, ನಮ್ಮ ಕ್ಲಾಸ್ಗಳಿಂದ ಬಂದಿದೆ ಅಂತ ಪ್ರೂಫ್ ಸಿಗುತ್ತೆ ನಮ್ಗೀಗ. ಆಯ್ತಾ? ಸೊ ನಾವು ಕಟ್ಕೊಳ್ಳಿ. ಸೊ ಎನಿ ಡೌಟ್ ಪ್ಲೀಸ್ ಆಸ್ಕ್. ಸಿರ್ಕ್ ಲೇಕ್, ಟಾನ್ ಲೇಕ್ ಗೊತ್ತಾಗಿದೆ ಎಲ್ಲರಿಗೂ. ಸಿರ್ಕ್ ಅಂದ್ರೆ ಏನು ಗೊತ್ತಾಗಿದೆ? ಸಿರ್ಕ್ ಅಂದ್ರೆ ಇಟ್ಸ್ ಅ ಡಿಪ್ರೆಷನ್, ಹಳ್ಳ. ಈಗ ಎಷ್ಟೊಂದು ಸತಿ ನಾವು ಸೋಫಾ ಮೇಲೆ ಕೂತಿರ್ತೀವಿ, ತುಂಬಾ ಹೊತ್ತು ಕೂತಿದಾಗ ಏನಾಗುತ್ತೆ, ಒಂದು ಹಳ್ಳ ತರ ಆಗೋಗಿರುತ್ತೆ ನೋಡಿದ್ರಾ, ಸೋಫಾದಿಂದ ಎದ್ಮೇಲೆ. ಆ ತರ ಸಿರ್ಕ್ ಅಂದ್ರೆ ಜರ್ಮನ್ ಪದ. ಇಟ್ಸ್ ಅ ಡಿಪ್ರೆಷನ್, ಯು ಶೇಪ್ ಡಿಪ್ರೆಷನ್ ನ ಸಿರ್ಕ್ ಅಂತ ಕರಿತೀವಿ. ಆ ಜಾಗದಲ್ಲಿ ಲೇಕ್ ಫಾರ್ಮ್ ಆದ್ರೆ ಸಿರ್ಕ್ ಲೇಕ್. ಇದೆಲ್ಲ ಫೋಟೋಸ್ ಫ್ರೆಂಡ್ಸ್ ನಾನು ಇಂಡಿಯಾದಲ್ಲೇ ತೆಗೆದಿರೋದು, ಬೇರೆ ಕಡೆ ತೆಗೆದಿದ್ದೀನಿ ಅನ್ಕೋಬೇಡಿ, ಎಲ್ಲ ಭಾರತದ್ದೇ. ಹಂಗೆ ಬೆಟ್ಟಗಳ ಮೇಲಿರುವ ಗರ್ಗಸ ತರ ಇರುತ್ತಲ್ಲ, ಅದನ್ನ ಅರಿಟ್ ಅಂತ ಕರಿತೀವಿ. ಅರಿಟ್. ಆಯ್ತಾ? ಹಾನ್ ಅಂದ್ರೇನು? ಮೇಲ್ಭಾಗ, ಶಿಖರ. ಇದು ಮೌಂಟ್ ಎವರೆಸ್ಟ್. ಇದು ಹಿಂಗಿದೆ ನೋಡಿ, ಮೇಲ್ಗಡೆ ಭಾಗ ಹತ್ತ ಕಷ್ಟ ಈ ತರ ಇದ್ರೆ. ಗೊತ್ತಾಯ್ತಲ್ಲ? ಇದೆಲ್ಲ ಎರೋಷನ್ ಇಂದ ಆಗ್ತಾ ಇರೋದು. ಹಂಗೆ ನೋಡಿ, ಗ್ಲೇಷಿಯರ್ಸ್ ಹೆಂಗಿರುತ್ತೆ ಅಂದ್ರೆ, ಬೆಟ್ಟಗಳ ಮೇಲೆ ಹಿಮ ಬೀಳೋದು ಇಲ್ಲಿ ಜಾಸ್ತಿ, ಹಿಮ ಬೀಳೋದು ಇಲ್ಲಿ, ಸ್ನೋಫಾಲ್ ಆಗೋದು ಇಲ್ಲಿ. ಅದೇ ಅಕ್ಯುಮುಲೇಷನ್ ಝೋನ್, ಸಂಗ್ರಹ ಆಗುವಂತ ವಲಯ. ಬೆಟ್ಟಗಳ ಮೇಲೆ ಹಿಮ ಬಿದ್ದು ನೋಡಿ, ಬೆಟ್ಟ ಇದು, ಮೌಂಟೇನ್ ಇದು, ಒಂದು ಮೌಂಟೇನ್ ಇದು. ಆ ಮೌಂಟೇನ್ ಮೇಲೆ ಹಿಮ ಬಿದ್ದು ನೋಡಿ ಯಾವ ತರ ಸಂಗ್ರಹ ಆಗಿದೆ ನೋಡಿ. ಇದು ಕ್ರಾಸ್ ಸೆಕ್ಷನ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ರೀತಿ ಆಗದಾಗ ಅದನ್ನ ನಾವು ಅಬ್ಲೇಷನ್ ಝೋನ್ ಈ ಕಡೆ ಬರುತ್ತೆ, ಕರಗೋ ವಲಯ. ಅಕ್ಯುಮುಲೇಷನ್ ಅಂದ್ರೆ ಇಲ್ಲಿ, ಅಕ್ಯುಮುಲೇಷನ್ ಅಂದ್ರೆ ಸಂಗ್ರಹ ಆಗುವಂತ ವಲಯ, ಸ್ನೋಫಾಲ್ ಆಗಿ ಸಂಗ್ರಹ ಆಗುವ ವಲಯ ಇದು. ಇಲ್ಲಿ ಇದ್ರ ಈ ಕಡೆ ಬಂದ್ರೆ ಟೆಂಪರೇಚರ್ ಮೇಲಿದೆ, 1 ಗಿಂತ ಮೇಲಿದೆ. ಇಲ್ಲಿ 1 ಡಿಗ್ರಿ 2 ಡಿಗ್ರಿ ಹಂಗಿದೆ, ಪ್ಲಸ್ ಅಲ್ಲಿ ಇದೆ ಟೆಂಪರೇಚರ್ ಈ ಕಡೆ. ಸೊ ಇಲ್ಲೆಲ್ಲ ಇಲ್ಲಿರುವಂತ ಹಿಮ ನದಿಗಳು ಬೇಗ ಕರಗೋಗುತ್ತೆ. ಹಿಂದೆ ತುಂಬಾ ಉಷ್ಣಾಂಶ ಕಡಿಮೆ ಇರ್ತಿತ್ತು, ಅದಕ್ಕೆ ಎಲ್ಲ ಕಡೆ ಹಿಮ ಇರ್ತಿತ್ತು. ಈಗ ಉಷ್ಣಾಂಶ ಹೆಚ್ಚಾಗ್ತಾ ಇರೋದ್ರಿಂದ ಎಷ್ಟೊಂದು ಕಡೆ ಗ್ಲೇಷಿಯರ್ಗಳು ಬೇಗ ಕರಗೋಗ್ತಾ ಇದಾವೆ. ಗೊತ್ತಾಯ್ತಲ್ಲ? ಇಲ್ಲೆಲ್ಲ ಟೆಂಪರೇಚರ್ ಎಷ್ಟಿರುತ್ತೆ ಸರ್ ಅಂದ್ರೆ, ನೀವು ಮೈನಸ್ ಅಲ್ಲಿ ಇರುತ್ತೆ ಟೆಂಪರೇಚರ್. ಈ ಕಡೆ ಬೆಟ್ಟ ಮೇಲೆ ಹೋಗ್ತಾ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ. ಅದಕ್ಕೆ ಇಲ್ಲೆಲ್ಲ ಏನಾಗುತ್ತೆ, ಹಿಮ ಸಂಗ್ರಹ ಆಗಿ
ದೊಡ್ಡ ಹಿಮನದಿ ಇದೆ ನೋಡಿ, ಗ್ಲೇಷಿಯರ್ ಇದೆ, ಗ್ಲೇಷಿಯರ್ ಇದೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ಇದು ಗ್ಲೇಷಿಯರ್ ಮೇಲ್ಭಾಗ ಇಲ್ಲಿ ಸಂಗ್ರಹ ಆಗಿರೋದು. ಅದೇ ಇಳಿತಾ ಇದೆ ನೋಡಿ, ಇದೇ ಮೂವ್ ಆಗ್ತಾ ಇರೋದು ಹಿಂಗೆ, ಗ್ಲೇಷಿಯರೇ ಮುಂದಕ್ಕೆ ಬರ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿರೋ ಕಲ್ಲುಗಳನ್ನೆಲ್ಲ ಕರ್ಕೊಂಡು ಬರ್ತಾನೆ, ಮಣ್ಣು ಕಲ್ಲು ಅದನ್ನೆಲ್ಲ ಕರ್ಕೊಂಡು ಬರುತ್ತೆ. ಬೆಟ್ಟಗಳ ಸೈಡ್ ಅಲ್ಲಿ ಇರುತ್ತಲ್ಲ ಕಲ್ಲು ಮಣ್ಣು, ಅದನ್ನು ತಗೊಂಡ್ ಬರುತ್ತೆ. ಆಯ್ತಾ? ಇಲ್ಲಿ ಒಂದು ಭಾಗ ಗ್ಲೇಷಿಯರ್ ಬರ್ತಾ ಇದೆ. ಅಕ್ಯುಮುಲೇಷನ್ ಝೋನ್, ಸಂಗ್ರಹ ಆಗುವ ವಲಯ. ಇಲ್ಲಿ ಅಬ್ಲೇಷನ್, ಅಬ್ಲೇಷನ್ ಅಂದ್ರೆ ಕರಗೋದು. ಅಬ್ಲೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಮೆಲ್ಟಿಂಗ್. ಹಿಮ ಕರಗುವ ವಲಯಕ್ಕೆ ಅಬ್ಲೇಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಆಯ್ತಾ? ನಾವು ಕಟ್ಕೊಳ್ಳಿ. ಏನ್ ಗಮನಿಸ್ಬೇಕು ನೀವು ಅಂದ್ರೆ, ಆ ಗ್ಲೇಷಿಯರ್ ಇಳಿದು ಬರ್ತಾ ಇರ್ಬೇಕಾದ್ರೆ ಎಷ್ಟೊಂದ್ ಸತಿ ಹಿಂಗೆಲ್ಲ ಬರುತ್ತೆ ಗ್ಲೇಷಿಯರ್, ಅಪ್ ಡೌನ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಏನಾಗುತ್ತೆ, ಕಟ್ ಆಗೋಗುತ್ತೆ, ಗ್ಲೇಷಿಯರ್ ಮೇಲ್ಗಡೆ ಕಟ್ ಆಗುತ್ತೆ. ಅದು ಕಟ್ ಆಗೋದ್ರಿಂದ ಏನಾಗುತ್ತೆ ಹೇಳಿ ನೋಡಿ, ಇಲ್ಲಿ ಎಲ್ಲ ಕಡೆ ಬಿರುಕು, ಅದನ್ನೇ ನಾವು ಕ್ರಿವಾಸ್ ಅಂತ ಕರೆಯೋದು. ಕ್ರಿವಾಸ್ ಅಂದ್ರೆ ಏನು? ಕ್ರಿವಾಸ್ ಅಂದ್ರೆ ಬಿರುಕುಗಳು, ಕ್ರ್ಯಾಕ್ಸ್. ಗ್ಲೇಷಿಯರ್ ಮೇಲೆ ಇರುವಂತಹ ಬಿರುಕುಗಳನ್ನ ನಾವು ಕ್ರಿವಾಸ್ ಅಂತ ಕರಿತೀವಿ. ಅದು ಏನಾಗುತ್ತೆ, ಬೆಟ್ಟ ಹತ್ತಕ್ಕೆ ಹೋಗ್ತೇವಲ್ಲ ಅವಾಗ ಬಿದ್ದೋಗ್ತಾರೆ ಅದರೊಳಗೆ. ಕ್ರಿವಾಸ್ ಮತ್ತು ಬರ್ಗ್ ಸ್ಟ್ರಂಡ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ಬರ್ಗ್ ಸ್ಟ್ರಂಡ್ ಅಂದ್ರೆ ಬೆಟ್ಟಗಳ ಮೇಲೆ ಇರುವಂತಹ ತುಂಬಾ ಆಳವಾದ ಕಂದರ. ಓಕೆ, ಹಿಮ ನದಿಗಳ ಮೇಲೆ ಇರುವಂತಹ ಕಂದರಗಳು ಇವೆರಡು, ಬರ್ಗ್ ಸ್ಟ್ರಂಡ್ಸ್ ಅಂಡ್ ಕ್ರಿವಾಸ್. ಆ ಕ್ರ್ಯಾಕ್ಸ್ ಗಳಲ್ಲೇ ಜನಗಳು ಬಿದ್ದೋಗೋದು. ಅಥವಾ ಕ್ರ್ಯಾಕ್ಸ್ ಇರುತ್ತೆ ಹಿಂಗೆ, ಗೊತ್ತಾಗಲ್ಲ ಯಾರಿಗೂ ಹಂಗಿದೆ ಅಂತ. ಅದು ಏನಾಗುತ್ತೆ, ಹಿಮ ಬಿದ್ದಾಗ ಅದ್ರ ಮೇಲೆ ಕವರ್ ಆಗೋಗುತ್ತೆ, ನಾವು ಕಾಲಿಟ್ರೆ ಬಿದ್ದೋಗ್ತೀವಿ ಒಳಗೆ. ಕ್ರಿವಾಸ್ ಬರ್ಗ್ ಸ್ಟ್ರಂಡ್ಸ್ ಅಂತ ನಾವು ಕಟ್ಕೊಳ್ಳಿ, ಕ್ರಿವಾಸ್ ಮತ್ತು ಬರ್ಗ್ ಸ್ಟ್ರಂಡ್. ಆಯ್ತಾ? ಜೊತೆಗೆ ಇವೆಲ್ಲ ಮೊರೈನ್ಗಳು, ಗ್ಲೇಷಿಯರ್ ಜೊತೆ ಹೋಗಿದಾಗ ಮುಂದಕ್ಕೆ ಮಣ್ಣು ಕಲ್ಲು ತಗೊಂಡೋಗುತ್ತಲ್ಲ, ಅದನ್ನ ನಾವು ಮೊರೈನ್ ಅಂತ ಕರಿತೀವಿ. ಅದನ್ನ ತೋರಿಸ್ತೀನಿ ನಾನೀಗ. ಓಕೆ, ಮೊರೈನ್ ಅಂದ್ರೆ ಮಣ್ಣು ಕಲ್ಲು ಏನು ಸಾಗಾಣಿಕೆ ಆಗುತ್ತೆ, ಹಿಮ ನದಿಗಳ ಜೊತೆಗೆ ಏನು ಮಣ್ಣು ಕಲ್ಲು ಸಾಗಿಸುತ್ತಲ್ಲ, ಆ ಮಣ್ಣನ್ನ ಮೊರೈನ್ ಅಂತ ಕರಿತೀವಿ. ಓಕೆ, ಈಗ ಬರುತ್ತೆ ಮುಂದಕ್ಕೆ. ಇಲ್ಲಿ ನೋಡಿ ಹೆಂಗಿದೆ ನೋಡಿ, ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗ್ಲೇಷಿಯರ್ಗಳು ಎಲ್ಲ ವೈಟ್ ಇರೋದೆಲ್ಲ ಗ್ಲೇಷಿಯರ್ಗಳು. ಹಿಮಾಲಯಾಸ್ ಮೇಲೆ ಇರುತ್ತೆ, ಈ ತರ ಆಲ್ಪ್ಸ್, ರಾಕೀಸ್, ಆಂಡೀಸ್ ಅಲ್ಲಿ ಇರುತ್ತೆ. ಎಲ್ಲ ಸಂಗ್ರಹ ಆಗುವ ವಲಯ ಇದು. ಫ್ರೆಶ್ ಸ್ನೋ ಡೆಪಾಸಿಟ್ ಆಗುತ್ತಲ್ಲ, ಫ್ರೆಶ್ ಸ್ನೋ, ಈಗ ಅದನ್ನ ಫರ್ನ್ ಅಂತ ಕರಿತೀವಿ. ಫರ್ನ್ ಅಥವಾ ನಿವೆ. ಫ್ರೆಶ್ ಸ್ನೋ ಇಸ್ ಕಾಲ್ಡ್ ಎಸ್ ಫರ್ನ್ ಆರ್ ನಿವೆ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ, ಫರ್ನ್ ಅಥವಾ ನಿವೆ, FIRN ಅಥವಾ ನಿವೆ. ಇಲ್ಲೆಲ್ಲ ನೋಡಿ ಫ್ರೆಶ್ ಸ್ನೋ ಬೀಳ್ತಾ ಇದೆ, ಅದಕ್ಕೆ ಇದನ್ನ ಫರ್ನ್ ಲೈನ್ ಅಂತ ಕರಿತೀವಿ. ಇಲ್ಲೆಲ್ಲ ಫ್ರೆಶ್ ಸ್ನೋ ಬಿದ್ದು ಸಂಗ್ರಹ ಆಗಿದೆ. ನೀವು ಕೇಳ್ಬೋದು, ಸರ್ ಇಲ್ಲಿ ಹೆಂಗ್ ಬಂತು ಗ್ಲೇಷಿಯರ್? ಗ್ರಾವಿಟಿಗೆ ಇಳಿದು ಬಂದ್ಬಿಟ್ಟಿದೆ ಹಿಂಗೆ ಗ್ಲೇಷಿಯರ್, ಬೆಟ್ಟದಿಂದ ಬಂದಿದೆ. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ ಮೇಲ್ಗಡೆ ಅರೀಟ್ ಗೊತ್ತಾಯ್ತು. ಈಗ ಬೆಟ್ಟಗಳ ಮೇಲೆ ಇರುವಂತಹ ಗರ್ಗಸ ತರ ಇರುವಂತಹ ಪ್ರದೇಶಕ್ಕೆ ಅರೀಟ್, ಗ್ಲೇಷಿಯರ್ ಹೋಗಿ ಆಗಿರೋದಿಲ್ಲ. ಮೇಲ್ಭಾಗಕ್ಕೆ ಏನಂತ ಕರಿತೀವಿ? ಹಾರ್ನ್, ಕೊಂಬು, ಆನ್. ಸಿರ್ಕ್ ಅಂದ್ರೆ ಒಂದು ಹಳ್ಳ, ಈ ತರ ಗ್ಲೇಷಿಯರ್ ಇರುವಂತ ಒಂದು ಹಳ್ಳ ಸಿರ್ಕ್ ಅಂದ್ರೆ. ಇದು ಗ್ಲೇಷಿಯರ್ಗಳು ನೋಡಿ, ಎಷ್ಟೊಂದು ಗ್ಲೇಷಿಯರ್ ಒಂದಕ್ಕೊಂದು ಸೇರ್ತಾ ಇದೆ. ಇವಾಗ ನದಿಗಳ ತರನೇ ಉಪನದಿಗಳು ಇರುತ್ತೆ. ಇದಕ್ಕೆ ಗ್ಲೇಷಿಯರ್ಗೆ ಉಪನದಿ ಇರುತ್ತೆ, ಉಪಹಿಮ ನದಿ ಇರುತ್ತೆ. ಅದೆಲ್ಲ ಬಂದು ಸೇರಿ ದೊಡ್ಡದಾಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಓಕೆ, ಸೊ ಈ ರೀತಿ ಗ್ಲೇಷಿಯರ್ಗಳು ನಮ್ಗೆ ಇಲ್ಲಿ ಕಾಣುತ್ತೆ. ಗೊತ್ತಾಯ್ತಲ್ಲ? ಹಂಗೆ ಗ್ಲೇಷಿಯರ್ ಮೇಲೆ ಬಿರುಕು ಬಿದ್ದಿರೋದೆಲ್ಲ ನೋಡ್ಬೋದು. ಈ ಗ್ಲೇಷಿಯರ್ ಏನಾಗುತ್ತೆ, ನೀವು ಕೇಳ್ಬೋದು, ಸರ್ ಇದು ಹೆಂಗೆ ಎರೋಷನ್ ಮಾಡುತ್ತಲ್ಲ, ಇದು ಕೆನೆಟಿಕ್ ಎನರ್ಜಿ ಎಷ್ಟಿರುತ್ತೆ ನೋಡಿ. ಕೆನೆಟಿಕ್ ಎನರ್ಜಿ ಒಂದು ಗ್ಲೇಷಿಯರ್ ಅಥವಾ ಯಾವುದೇ ಒಂದು ಮೂವಿಂಗ್ ಆಬ್ಜೆಕ್ಟ್ ಇದು 12 mv² ತಾನೆ. ಕೆನೆಟಿಕ್ ಎನರ್ಜಿ ಇಸ್ ಮೆಜರ್ಡ್ ಯೂಸಿಂಗ್ ಫಾರ್ಮುಲಾ 12 mv². ಮಾಸ್ ಜಾಸ್ತಿ ಇರುತ್ತೆ ಗ್ಲೇಷಿಯರ್ದು. ಗ್ಲೇಷಿಯರ್ ಮೂವ್ ಆಗೋದು ನಿಧಾನ, ಪ್ರತಿ ವರ್ಷ ಅದು ಮೂವ್ ಆಗೋದು ಬರೀ 30 ಸೆಂಟಿಮೀಟರ್ ಪರ್ ಇಯರ್ ಅಷ್ಟೇ ಆನ್ ಎನ್ ಅವರೇಜ್. ನಮ್ಮ ಹಿಮಾಲಯದ ನದಿದು, ಹಿಮಾಲಯದಲ್ಲಿರುವಂತಹ ಹಿಮ ನದಿಗಳು ಬರೀ 30 ಸೆಂಟಿಮೀಟರ್ ಮೂವ್ ಆಗುತ್ತೆ ಪ್ರತಿ ವರ್ಷ. ಗೊತ್ತಾಯ್ತಲ್ಲ? ವೆಲಾಸಿಟಿ ಕಮ್ಮಿ, ಆದ್ರೆ ಮಾಸ್ ಜಾಸ್ತಿ, ತುಂಬಾ ಜಾಸ್ತಿ ಮಾಸ್ ಇರೋದ್ರಿಂದ ನಮ್ಗೇನಾಗುತ್ತೆ, ಗ್ಲೇಷಿಯರ್ ತುಂಬಾ ಕಲ್ಲು ಮಣ್ಣನ್ನೆಲ್ಲ ಕೊರಿಯುತ್ತೆ, ಬೆಟ್ಟಗಳನ್ನ ಕೊರೆದಾಕುತ್ತೆ. ಗೊತ್ತಾಯ್ತಲ್ಲ? ಸೊ ಅದಕ್ಕೋಸ್ಕರ ನಾವು ಕಟ್ಕೊಳ್ಬೇಕು ಇದನ್ನ. ಪ್ಲಕ್ಕಿಂಗ್, ಎರೋಷನ್, ಕಲ್ಲು ಮಣ್ಣನ್ನೆಲ್ಲ ಸಾಗಿಸುತ್ತೆ ಮುಂದಕ್ಕೆ ಹೋಗ್ತಾ. ಇದು ಕರಗೋ ವಲಯ, ಇದು ಅಬ್ಲೇಷನ್ ಝೋನ್. ಹೇಳೋದಿಲ್ಲ ಕರಗುತ್ತೆ ಅಂತ. ಮಣ್ಣು ಕಲ್ಲು ತಂದಿರೋದನ್ನ ಇಲ್ಲಿ ಹಾಕುತ್ತೆ. ಮಣ್ಣು ಕಲ್ಲು ಏನ್ ಸಾಗಿಸುತ್ತಲ್ಲ ಅದನ್ನ ನಾವು ಮೊರೇನ್ ಅಂತ ಕರಿತೀವಿ. ಮೊರೇನ್ಸ್ ನಾವು ಕಟ್ಕೊಳ್ಳಿ. ಇವಾಗ ತೋರಿಸ್ತೀನಿ ಅದನ್ನೆಲ್ಲ ನೆಕ್ಸ್ಟ್. ಇಲ್ಲಿ ನೋಡಿ, ಒಂದು ಸತಿ ಗ್ಲೇಷಿಯರ್ ಹೋಗ್ತಾ ಈ ತರ ಕಲ್ಲು ಬಂಡೆಗಳು ಸಿಕ್ಬಿಡುತ್ತೆ. ಗೊತ್ತಾಯ್ತಲ್ಲ? ಗ್ಲೇಷಿಯರ್ ಹೋಗಿ ಏನ್ ಮಾಡುತ್ತೆ, ಕಟ್ ಮಾಡುತ್ತೆ ಅದನ್ನ. ಒಂದ್ ಕಡೆ
ಗ್ಲೇಷಿಯರ್ ಮೇಲೆ ಹೋಗುತ್ತೆ, ಹಿಂಗೆ ಮೇಲೆ ಹೋಗಿ ಹಿಂಗ್ ಚೇಂಜ್ ಆದಾಗ, ಡೈರೆಕ್ಷನ್ ಚೇಂಜ್ ಆದಾಗ ಏನಾಗುತ್ತೆ, ಗ್ಲೇಷಿಯರ್ ಮುರಿಯುತ್ತೆ. ಎಷ್ಟೊಂದು ಕಡೆ ಮುರಿದಿದೆ ನೋಡಿ, ಅದೇ ಕ್ರಿವಾಸ್. ಕ್ರಿವಾಸ್ ಅಂದ್ರೆ ಇದೆ ಕ್ರ್ಯಾಕ್ಗಳು, ನೆಲದಲ್ಲ ಇದ್ರಲ್ಲಿ ಬಿದ್ದೋಗ್ತಾರೆ ಅಂತ, ಅದೇ ಇದು. ಅದು ಬೆಟ್ಟಗಳಿಗೆ ಏನಾಗುತ್ತೆ, ಈ ಬೆಟ್ಟ ಇರುತ್ತೆ ನೋಡಿ, ಇದು ಒಂದ್ ಕಡೆ ಹೋಗ್ತಾ ಇದೆ ಮೇಲೆ ಹಿಂಗೆ, ಆಮೇಲೆ ಮೇಲೆ ಹೋದ್ಮೇಲಿಂದ ಆ ಬಾರಕ್ಕೆ ಕಲ್ಲು ಮಣ್ಣು ಎಲ್ಲ ಕಿತ್ತೋಗ್ತಾ ಇದೆ ನೋಡಿ ಇಲ್ಲಿ. ಇದು ಪ್ಲಕಿಂಗ್ ಸೈಡ್, ಇದು ಈ ಸೈಡ್ ಕಲ್ಲು ಮಣ್ಣು ಎಲ್ಲ ಕೊರೆದು ಹೋಗುತ್ತೆ, ಆಯ್ತಾ. ಇದು ಪ್ಲಕಿಂಗ್ ಎಲ್ಲ ಆಗಿ ಕಲ್ಲು ಮಣ್ಣೆಲ್ಲ ಕಿತ್ಕೊಂಡು ಹೊರಟೋಗುತ್ತೆ ಹಿಂಗೆ. ಅವಾಗ ಏನಾಗೋಗುತ್ತೆ, ಬೆಟ್ಟ ನೋಡಕ್ಕೆ ಈ ತರ ಆಗೋಗುತ್ತೆ. ಐಸ್ ಎಲ್ಲ ಕರಗೋದ್ಮೇಲೆ ನೋಡಿ ಹಿಂಗ ಆಗೋಗಿರುತ್ತೆ, ಈ ತರ ಆಗೋಗಿರುತ್ತೆ. ಇದನ್ನೇ ನಾವು ರಾಶಿ ಮೌಂಟೇನ್ ಅಂತ ಕರೆಯೋದು. ಫ್ರೆಂಚ್ ಪದ, ಫ್ರೆಂಚ್ ವರ್ಡ್ ರಾಶಿ ಮೌಂಟೇನ್. ಫ್ರೆಂಚ್ ವರ್ಡ್ ಮೀನ್ಸ್ ರಾಶಿ ಮೌಂಟೇನ್ ಅಂತ. ಫ್ರೆಂಚ್ ವರ್ಡ್ ರಾಶಿ ಮೌಂಟೇನ್ ಅಂದ್ರೆ ಬೆಟ್ಟ, ಈ ತರ ಆಗುತ್ತೆ. ಸೊ ಇವಾಗ ಎಷ್ಟೋ ಸತಿ ನೋಡಿರ್ಬೋದು ನೀವು, ಈ ತರ ಬೆಟ್ಟಗಳಲ್ಲಿ ಹಿಂಗಾಗಿರುತ್ತೆ ಹಿಂಗೆ. ಓಕೆ, ಎಲ್ಲೆಲ್ಲ ಹಿಮ ನದಿಗಳಿತ್ತು ಅಲ್ಲಿ ಸಿಗುತ್ತೆ ಈ ತರ ನಮ್ಗೆ ರಾಶಿ ಮೌಂಟೇನ್, ಆಯ್ತಾ, ನಾವು ಕಟ್ಕೊಳ್ಳಿ. ಸೊ ಕ್ರಿವಾಸ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ, ಕ್ರಿವಾಸ್ ಬರ್ಗ್ ಸ್ಟ್ರೆಂಡ್ಸ್ ಅಂತ ಕರೀತಾರೆ ಈ ತರ ಹಳ್ಳಗಳನ್ನ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಹೆಂಗ್ ಕಾಣುತ್ತೆ ನೋಡಿ, ಕ್ರಿವಾಸ್ ಬರ್ಗ್ ಸ್ಟ್ರೆಂಡ್ ನಾನು ಹೇಳಿದ್ನಲ್ಲ ಹಿಂಗೆ, ನಿಮ್ಗೆ ತೋರಿಸ್ತೀನಿ ಫೋಟೋಸ್ ಅಂತ. ಹೆಂಗಿದೆ ನೋಡಿ, ನಾವು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇರ್ತೀವಲ್ಲ, ಇಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇವರು. ಅವ್ರಿಗೆ ಏನಾಗುತ್ತೆ, ಇಲ್ಲಿ ಹಿಮ ಕಾಣುತ್ತೆ ಅಷ್ಟೇ ಅವ್ರಿಗೆ, ಇಲ್ಲಿ ಸ್ನೋ ಇದೆಯಲ್ಲ ಔಟ್ ಆಫ್ ದಿ ನಾನು ಅಂತ ಬಂದ್ಬಿಡ್ತಾರೆ ಹಿಂಗೆ. ಆದ್ರೆ ಇಲ್ಲಿ ಹಳ್ಳ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ, ಬೀಳ್ತಾರೆ ಹಿಂಗೆ, ಗೊತ್ತಾಯ್ತಲ್ಲ. ಅದಕ್ಕೆ ಹಿಮ ನದಿಗಳು ಹತ್ಬೇಕಾದ್ರೆ ಸಖತ್ ಜೋಪಾನವಾಗಿ ದಾರ ಕಟ್ಕೊಂಡು ಹತ್ತದ್ ನಾವು. ಒಬ್ರು ಮುಂದೆ ನಡ್ಕೊಂಡು ಹೋಗ್ತಾ ಇರೋದು, ಇನ್ನೊಬ್ರು ಹಿಂದೆ ಇರ್ತಾರೆ, ದಾರ ಇರುತ್ತೆ, ಗೊತ್ತಾಯ್ತಲ್ಲ ಎಲ್ಲರಿಗೂ. ಕ್ರಿವಾಸ್ ಬರ್ಗ್ ಸ್ಟ್ರೆಂಡ್ ಗೊತ್ತಾಯ್ತು. ಬೇಗ ಬೇಗ ಫೋಟೋಸ್ ನೋಡೋಣ, ಹಂಗೆ ಹೋಗೋಣ ನೋಡಿ. ಹಂಗೆ ಬೆಟ್ಟಗಳು, ಹಿಮ ನದಿಗಳು ಮೇಲೆ ಬಿಸಿಲು ಬಿದ್ದಾಗ ಕರಗುತ್ತೆ. ಸೂರ್ಯನ ಕಿರಣಗಳು ಹಿಮ ನದಿ ಮೇಲೆ ಬಿದ್ದಾಗ ಕರಗುತ್ತೆ, ಎಲ್ಲ ಐಸ್ ಕರಗಿ ಈ ತರ ನದಿಗಳಾಗಿ ಬರುತ್ತೆ. ಇದನ್ನೇ ನಾವು ಗ್ಲೇಷಿಯಲ್ ರಿವರ್ಸ್ ಅಂತ ಕರೆಯೋದು, ಗ್ಲೇಷಿಯಲ್ ರಿವರ್ಸ್. ಆ ಗ್ಲೇಷಿಯಲ್ ರಿವರ್ಸ್ ಏನಾಗುತ್ತೆ, ಈ ಬೆಟ್ಟಗಳ ಮೇಲಿಂದ ಎಲ್ಲ ಬಿದ್ದಿದ್ದೆಲ್ಲ, ಏನೋ ಕರಗಿದ್ದೆಲ್ಲ, ಐಸ್ ಕರಗಿದ್ದೆಲ್ಲ ಏನಾಗುತ್ತೆ, ಬಂದ್ಬಿಡುತ್ತೆ ನೀರು ನೋಡಿ, ಹಿಂಗೆ ಹೋಗ್ತಾ ಇದೆ ಹಿಂಗಿದೆ. ಇದು ಫ್ರೆಶ್ ವಾಟರ್, ಇದು ಆಗ್ತಾನೆ ಕರಗಿರೋದು. ಅದೆಲ್ಲ ಬಂದು ಏನಾಗುತ್ತೆ, ಮಣ್ಣು ಕಲ್ಲು ಎಲ್ಲ ಬರುತ್ತಲ್ಲ, ಕೊರಿಯುತ್ತೆ. ಗ್ಲೇಷಿಯರ್ನ ಕೊರೆದು ನೋಡಿ, ಐಸ್ನ ಕೊರೆದು ಈ ತರ ಒಂದು ಫನಲ್ ಫಾರ್ಮ್ ಆಗುತ್ತೆ. ದೇರ್ ಇಸ್ ಅ ಫನಲ್. ನೀವು ಆಶ್ಚರ್ಯ ಪಡ್ಬೋದು, ಇದೇನು ಹಿಂಗಿದೆಯಲ್ಲ ಅಂತ. ಇದು ಗ್ಲೇಷಿಯರ್ ಮೇಲ್ಗಡೆಯಿಂದ ಒಳಗೆ ಬರ್ತಾ ಇರೋದು ಹಳ್ಳ ಇದು. ಗ್ಲೇಷಿಯರ್ ಈ ಕಡೆ ಇದೆ, ಗ್ಲೇಷಿಯರ್ ಇದೆ ಸುತ್ತ, ಅದನ್ನು ಕೊರೆದಿರೋದು ಇದು. ಈ ತರ ಫನಲ್ ಇರುತ್ತಲ್ಲ, ಗ್ಲೇಷಿಯರ್ ಮಧ್ಯದಲ್ಲಿ ಇರುತ್ತೆ ಈ ತರದ್ದು, ಅದನ್ನ ಮೌಲಿನ್ಸ್ ಅಂತ ಕರೀತೀವಿ. ಎಕ್ಸಾಂಪಲ್ ಕೇಳಿದ್ರೆ ಇದನ್ನ, ಮೌಲಿನ್ಸ್ ಅಂದ್ರೆ ಏನು? ಮೌಲಿನ್ಸ್ ಆರ್ ಫನಲ್ ಶೇಪ್ ಡಿಪ್ರೆಷನ್ ಇನ್ ದಿ ಗ್ಲೇಷಿಯರ್. ಗ್ಲೇಷಿಯರ್ ಮಧ್ಯದಲ್ಲಿ ಇರುವಂತ ಒಂದು ಚಿಕ್ಕ ಏನು ಕಂದರ. ಇದು ಗ್ಲೇಷಿಯರ್ ಮೇಲ್ಗಡೆಯಿಂದ ನೀರು ಬೀಳುತ್ತೆ ಕೆಳಗಡೆಗೆ. ಇಲ್ಲಿ ಒಬ್ರು ಹತ್ತುತ್ತಾ ಇದಾರೆ ನೋಡಿ, ಆ ಮೌಲಿನ್ಸ್ ನ ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದಾರೆ. ಗೊತ್ತಾಯ್ತಾ, ಈ ತರ ಮಾಡ್ತಾರೆ ಜನ. ಸೊ ಅಂದ್ರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ನಿಮ್ಗೆ ಒಂದು ಆಶ್ಚರ್ಯ ಆಗ್ಬೋದು ಇದನ್ನ. ಫಸ್ಟ್ ಇದು ನಮ್ಮ ಭೂಮಿ ಆಯ್ತಾ, ಇದು ಭೂಮಿ, ಇದು ಗ್ಲೇಷಿಯರ್ ನಮ್ದು. ಇದು ಗ್ಲೇಷಿಯರ್. ಇದು ಗ್ಲೇಷಿಯರ್ ಮೇಲೆ ಹರಿಯೋ ನೀರು ಬೇರೆ ಬಣ್ಣ ಕೊಡೋಣ ಸ್ವಲ್ಪ. ಗ್ಲೇಷಿಯರ್ ಮೇಲೆ ಒಂದು ನದಿ ಹರಿತಾ ಇದೆ, ಹಿಂಗೆ ನದಿ ಹರಿತಾ ಇದೆ. ಆ ನದಿ ಏನ್ ಮಾಡುತ್ತೆ, ಹೋಗ್ತಾ ಸುರಂಗ ಮಾಡ್ಕೊಂಡು ಒಳಗ್ ಬಂದ್ಬಿಡ್ತೀನಿ, ಈ ತರ ಒಳಗ್ ಬಂದ್ಬಿಡ್ತೀನಿ ಕೆಳಗಡೆ, ಗೊತ್ತಾಯ್ತಾ. ಅದೇ ಮೌಲಿನ್ಸ್. ಇದು ಮೇಲ್ದ್ವಾರ, ಇದು ಕಾಣ್ತಾ ಇದೆಯಲ್ಲ, ಇದು ಮೇಲೆ, ಇದು ಒಳಗೆ ಫನಲ್ ತರ ಡಿಪ್ರೆಷನ್ ಇದೆ ನೋಡಿ, ಇದು ಒಳಗೆ, ಇದು ಮೌಲಿನ್ಸ್. ಇದಕ್ಕೆ ನಾವು ಮೌಲಿನ್ಸ್ ಅಂತ ಕರೆಯೋದು. ಒಳಗೆ ಬಂದ್ಮೇಲೆ ಎಲ್ಲೋಗುತ್ತೆ ಸರ್ ನೀರು? ಮೇಲ್ಗಡೆಯಿಂದ ಬಿದ್ದಿದ್ದ ನೀರು ಬಂದು ಕೆಳಗಡೆ ಹರಿಯುತ್ತೆ, ಇಲ್ಲಿ ಹರಿದು ಗ್ಲೇಷಿಯರ್ ಇಂದ ಬರುತ್ತೆ ಹೊರಗಡೆಗೆ, ಹಿಂಗೆ, ಗೊತ್ತಾಯ್ತಾ. ಸೊ ಈ ರೀತಿ ನಮ್ಗೆ ಇದು ಫಾರ್ಮ್ ಆಗೋದು. ಓಕೆ, ಮೌಲಿನ್ಸ್ ಫಾರ್ಮ್ ಆಗೋದು. ಹಂಗೆ ಮೌಲಿನ್ಸ್ ಇಂದ ಬಂದು ನೀರೆಲ್ಲ ಹೋಗುತ್ತೆ ಸರ್? ನೋಡಿ ಇಲ್ಲಿ ಬರ್ತಾ ಇದೆ ಹೊರಗಡೆ, ಮೌಲಿನ್ಸ್ ಇಂದ ಕೆಳಗಡೆ ಬಂತು, ಗ್ಲೇಷಿಯರ್ ಒಳಗೆ ಹರಿದು ಹೊರಗಡೆ ಹೋಗ್ತಾ ಇದೆ ನೋಡಿ. ಎಷ್ಟೋ ಜನಗಳು ಇಲ್ಲಿ ಒಳಗಿಂದ ಬರ್ಬೋದು, ಹಿಂಗೆ ಗ್ಲೇಷಿಯರ್ ಮುಂಭಾಗದಿಂದ ಒಳಗೆ ಬರ್ತಾ ಇದೆ ನೋಡಿ. ಇದನ್ನ ಐಸ್ ಟನಲ್ ಅಂತ ಕರೆಯೋದು, ಐಸ್ ಟನಲ್. ಸೊ ಗ್ಲೇಷಿಯರ್ದು ಇಲ್ಲಿ ಎಂಟ್ರಿ ಕೊಡ್ತಾ ಇದಾರೆ ಅವರು, ಇಲ್ಲಿಂದ ಎಂಟರ್ ಆಗ್ತಾ ಇದಾರೆ ಅವ್ರಿಗೆ
ಎಂಟ್ರೆನ್ಸ್ ಬರ್ತಾ ಇರ್ತಾರಲ್ಲ ಅವರು ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅವರು ಮಾರ್ಕ್ ಮಾಡ್ತಾ ಇದ್ದಾರೆ ನೋಡಿ, ಕರೆಕ್ಟಾ? ಒಬ್ಬ ವ್ಯಕ್ತಿ ಒಳಗೆ ಹೋಗ್ತಾ ಇದ್ದಾನೆ ಇದ್ರೊಳಗೆ, ಟನಲ್ ಒಳಗೆ. ಯಾಕೆ ನೀರು ಬಂದು 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 ಒಂದು ಸುರಂಗ ತರ ಆಗೋಗಿರುತ್ತೆ, ಇಲ್ಲಿ ಟನಲ್ ಫಾರ್ಮ್ ಆಗೋಗಿರುತ್ತೆ. ಹಿಂಗೆ ಅದ್ರೊಳಗಿಂದ ಅವನು ಒಳಗೆ ಬರ್ತಾ ಇದ್ದಾನೆ ಹಿಂಗೆ ಮೌಲಿನ್ಸ್ ಒಳಗೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ನೆಕ್ಸ್ಟ್ ನೋಡೋಣ ಮೊರೈನ್ಸ್. ಮೊರೈನ್ಸ್ ಅಂದ್ರೇನು? ಗ್ಲೇಷಿಯರ್ಸ್ ಕ್ಯಾರಿ ಮಾಡುವಂತ ಮಣ್ಣು. ಗ್ಲೇಷಿಯರ್ಸ್ ಕ್ಯಾರಿ ಮಾಡುವಂತ ಮಣ್ಣಿಗೆ ನಾವು ಮೊರೈನ್ಸ್ ಅಂತ ಕರಿತೀವಿ. ಗ್ಲೇಷಿಯರ್ಸ್ ಕ್ಯಾರಿ ಮಾಡುವ ಮಣ್ಣನ್ನ ಮೊರೈನ್ ನಾವು ಕಟ್ಕೊಳ್ಳಿ. ಈ ಮೊರೈನ್ಸ್ ಏನಾಗುತ್ತೆ, ಎಷ್ಟೊಂದು ತರ ಇರುತ್ತೆ. ಒಂದು ಎಂಡ್ ಮೊರೈನ್ ಅಂದ್ರೆ ಗ್ಲೇಷಿಯರ್ ಮುಂದೆ ಇರುತ್ತಲ್ಲ ಅದು ನೋಡಿ, ಗ್ಲೇಷಿಯರ್ದು ಮುಂದೆ ಇರೋದ್ರೆ ಎಂಡ್. ಗೊತ್ತಾಯ್ತಲ್ಲ? ಗ್ಲೇಷಿಯರ್ ಮುಂದೆ ಇರೋದು, ಗ್ಲೇಷಿಯರ್ ಕೆಳಗಡೆ ಇರೋದು ಗ್ರೌಂಡ್, ತಳಭಾಗದಲ್ಲಿ ಇರೋದು. ಇವಾಗ ನೀವೊಂದು ಕಲ್ ತಗೊಂಡು ಹಿಂಗಂದ್ರೆ ಮಣ್ಣು ಮೂವ್ ಆಗುತ್ತಾನೆ, ಅದೇ ಮುಂದೆ ಇರೋದನ್ನ ಎಂಡ್, ಕೆಳಗೆ ಇರೋದನ್ನ ಗ್ರೌಂಡ್. ಸೈಡಲ್ಲಿ ಇರುತ್ತಲ್ಲ ಅದನ್ನ ನಾವು ಲ್ಯಾಟ್ರಲ್ ಮೊರೈನ್ ಅಂತ ಕರಿತೀವಿ. ಎಡ್ಜ್ ಪಕ್ಕದಲ್ಲಿ ಆ ಕಡೆ ಈ ಕಡೆ ಇರುತ್ತೆ ನೋಡಿ, ಗ್ಲೇಷಿಯರ್ ಪಕ್ಕದಲ್ಲಿ, ಅದನ್ನ ನಾವು ಲ್ಯಾಟ್ರಲ್ ಮೊರೈನ್ ಅಂತ ಕರಿತೀವಿ. ಲ್ಯಾಟ್ರಲ್ ಮೊರೈನ್ ನಾವು ಕಟ್ಕೊಳ್ಳಿ. ಲ್ಯಾಟ್ರಲ್ ಮೊರೈನ್ ಮಧ್ಯದಲ್ಲಿ ಇರುತ್ತೆ ನೋಡಿ, ಅದು ಮೀಡಿಯಲ್, ಮಧ್ಯದಲ್ಲಿ. ಎರಡು ಗ್ಲೇಷಿಯರ್ಗಳು ಸೇರಿದಾಗ ಆಗುತ್ತೆ ಆ ಥರ ಮಧ್ಯದಲ್ಲಿ. ಇಲ್ಲಿಂದ ಒಂದು ಗ್ಲೇಷಿಯರ್ ಬಂತು, ಕಲರ್ ಚೇಂಜ್ ಮಾಡ್ತೀನಿ ಸ್ವಲ್ಪ ನೋಡಿ. ಇಲ್ಲಿಂದ ಒಂದು ಗ್ಲೇಷಿಯರ್ ಬಂತು, ಇಲ್ಲಿಂದ ಒಂದು ಗ್ಲೇಷಿಯರ್ ಬಂತು, ಎರಡು ಸೇರಿದ್ಮೇಲೆ ಮಧ್ಯದಲ್ಲಿ ಬಂದ್ಬಿಡುತ್ತೆ ಮಣ್ಣು. ಓಕೆ, ಅದನ್ನೇ ಮೊರೈನ್ಸ್ ಅಂತ ಕರಿತೀವಿ ನೋಡಿ. ರಿಯಲ್ ಫೋಟೋಸ್ ತೋರಿಸ್ತಾ ಇದೆ ನೋಡಿ, ಇದು ಮಣ್ಣು, ಕಲ್ಲು ಸಾಗಿಸ್ತಾ ಇದೆ, ಅದು ಗ್ಲೇಷಿಯರ್ಸ್, ಮೊರೈನ್ಸ್. ಗೊತ್ತಾಯ್ತಲ್ಲ? ಎಕ್ಸಾಮ್ ಅಲ್ಲಿ ಅಷ್ಟೇ ಕೇಳಿದವ್ರು ಮೊರೈನ್ ಅಂದ್ರೆ ಏನು, ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ ನೀವು. ಎಕ್ಸಾಮ್ ಅಲ್ಲಿ ಮೊರೈನ್ ಅಂದ್ರೆ ಏನು ಅಂತ ಕೇಳ್ತಾರೆ, ನಾನು ಹೇಳಿದ್ದೀನಿ ಸಾಕು. ಇಲ್ಲಿ ನೋಡಿ, ಗ್ಲೇಷಿಯರ್ ಏನಾಗುತ್ತೆ, ಇಲ್ಲಿ ಇತ್ತು ಮೊದಲು. ಈ ಗ್ಲೇಷಿಯರ್ನ ಯೋಚನೆ ಮಾಡಿ, ಈ ಗ್ಲೇಷಿಯರ್ ಮುಂದೆ ಎಷ್ಟೋ ವರ್ಷಗಳ ಹಿಂದೆ ಈ ಗ್ಲೇಷಿಯರ್ ಹಿಮನದಿ, ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ಈ ಹಿಮನದಿ ನೋಡಿ ಇಲ್ಲಿವರೆಗಿತ್ತು, 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 ಇಲ್ಲಿವರೆಗಿತ್ತು. ಆಮೇಲೆ ನೀವು ಕೇಳ್ಬೋದು, ಸರ್ ಇದೆಲ್ಲ ಹೋಯ್ತು, ಇಷ್ಟು ಗ್ಲೇಷಿಯರ್ ಮುಂದೆ ಇವರೆಗೂ ಇತ್ತು ಅಂದ್ರಲ್ಲ, ಇದೆಲ್ಲ ಹೋಯ್ತು, ಕರ್ಗೋಗಿದೆ. ಈ ಗ್ಲೇಷಿಯರ್ ಕರ್ಗೋಗಿದೆ. ಇದು ಗ್ಲೇಷಿಯರ್ ಇಷ್ಟು ಮುಂದೆ ಬಂದಾಗ ನೋಡಿ, ಅದಕ್ಕೆ ಇಲ್ಲಿದೆ ಮೊರೈನ್ ಇದೆ ನೋಡಿ. ಇಲ್ಲಿ ಗ್ಲೇಷಿಯರ್ ಇದೆ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ, ಇಲ್ಲಿವರೆಗೂ ಮೊರೈನ್ ಇದೆ ನೋಡಿ, ಇಲ್ಲಿದೆ ನೋಡಿ, ಟರ್ಮಿನಲ್ ಮೊರೈನ್, ಎಂಡ್ ಮೊರೈನ್ ಇಲ್ಲಿದೆ. ಸೊ ಗ್ಲೇಷಿಯರ್ ಇಲ್ಲಿವರೆಗೂ ಇತ್ತು ಹಿಂದೆ. ಗ್ಲೇಷಿಯರ್ದು ಈ ಭಾಗ ಇದೆಯಲ್ಲ, ಅದನ್ನ ಔಟ್ ವಾಶ್ ಪ್ಲೇನ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾರೆ ಇದನ್ನ, ಔಟ್ ವಾಶ್ ಮೈದಾನ. ಔಟ್ ವಾಶ್ ಮೈದಾನ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅವಾಗ ನೀವು ಹೇಳ್ಬೇಕು, ಗ್ಲೇಷಿಯರ್ದು ಮುಂಭಾಗ. ಗ್ಲೇಷಿಯರ್ದು ಮುಂಭಾಗಕ್ಕೆ ಔಟ್ ವಾಶ್ ಪ್ಲೇನ್ ಅಂತ ಕರಿತೀವಿ, ಔಟ್ ವಾಶ್ ಪ್ಲೇನ್ ಅಂತ ಕರಿತೀವಿ. ಈ ಇಲ್ಲೇ ಮೊರೈನ್ಸ್ ಸೆಟ್ಲ್ ಆಗೋದು ಮೇನ್ ಆಗಿ. ಸೊ ಈ ಭಾಗ ಎಲ್ಲೋಯ್ತು, ಇದಿಷ್ಟು ಕರ್ಗೋಗಿದೆ. ಈಗ ಗ್ಲೇಷಿಯರ್ಸ್ ಕರ್ಗೋಗಿದೆ, ಮೆಲ್ಟ್ ಆಗಿದೆ. ಅವಾಗ ಏನಾಗಿದೆ ನೋಡಿ, ಇಲ್ಲಿ ಇಲ್ಲಿವರೆಗೆ ಬಂದಿದೆ ನೋಡಿ, ಇದು ಎ, ಇದು ಎ ಡ್ಯಾಶ್, ಇಲ್ಲಿಗೆ ಬಂದಿದೆ. ಇದನ್ನ ನಾನು ರಿಟ್ರೀಟ್ ಅಂತ ಕರಿತೀನಿ. ದಿಸ್ ಕಾಲ್ಡ್ ಆಸ್ ರಿಟ್ರೀಟ್. ಗ್ಲೇಷಿಯರ್ಸ್ ಕರಗಿ ಹಿಂದೆ ಹೋಗಿದೆ, ದಟ್ ಇಸ್ ಕಾಲ್ಡ್ ಆಸ್ ರಿಟ್ರೀಟ್ ಆಫ್ ಗ್ಲೇಷಿಯರ್ಸ್. ಎಕ್ಸಾಂಪಲ್ ಹೇಳ್ತಾರೆ, ಅಥವಾ ನ್ಯೂಸ್ ಪೇಪರ್ ಹೋಗ್ತೀರಾ, ಗಂಗೋತ್ರಿ ಇಸ್ ರಿಟ್ರೀಟಿಂಗ್, ಗಂಗೋತ್ರಿ ರಿಟ್ರೀಟ್ ಆಗ್ತಾ ಇದೆ, ಯಮುನೋತ್ರಿ ರಿಟ್ರೀಟ್ ಆಗ್ತಾ ಇದೆ, ಗ್ಲೇಷಿಯರ್ ಹಿಂದೆ ಹಿಂದೆ ಸರಿತಾ ಇದೆ ಅಂತ, ಕರ್ಗೋಗ್ತಾ ಇದೆ ಬೇಗ ಅಂತ. ಆಯ್ತು, ಗೊತ್ತಾಯ್ತು. ಈಗ ಕರ್ಗೋದ್ಮೇಲೆ ಏನಾಗುತ್ತೆ, ಕರ್ಗೋದಾಗ ನೋಡಿ ಈ ಭಾಗ ಕರ್ಗೋಗಿದೆ. ಈಗ ಕರ್ಗೋದಾಗ ಏನಾಗುತ್ತೆ ನೋಡಿ, ಆ ಗ್ಲೇಷಿಯರ್ ಕರಗಿದಾಗ ನಮ್ಗೆ ಇವೆಲ್ಲ ಭೂಸ್ವರೂಪಗಳು ಕಾಣುತ್ತೆ. ಅಂದ್ರೆ ಇವೆಲ್ಲ ಔಟ್ ವಾಶ್ ಪ್ಲೇನ್ ಅಲ್ಲಿ ಕಾಣುವಂತ ಭೂಸ್ವರೂಪಗಳು. ಹಿಮ ಕರಗಿದಾಗ ನಮ್ಗೆ ಕಾಣುವಂತ ಭೂಸ್ವರೂಪಗಳು ಇವೆ. ಇದನ್ನೆಲ್ಲ ನಾವು ಡೆಪಾಸಿಷನಲ್ ಅಂತ ಕರಿತೀವಿ. ಡೆಪಾಸಿಷನಲ್ ಅಂದ್ರೆ ಸಂಚಯನದಿಂದ ಆಗಿರುವಂಥದ್ದು. ಸಂಚಯನದಿಂದ ಆಗುವಂಥ ಭೂಸ್ವರೂಪಕ್ಕೆ ನಾವು ಡೆಪಾಸಿಷನಲ್ ಅಂತ ಕರಿತೀವಿ. ಆಯ್ತಾ, ನೆನಪಿಟ್ಕೊಳ್ಳಿ. ಸಂಚಯನದಿಂದ ಆಗಿರುವಂಥದ್ದೆಲ್ಲ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್. ಏನೇನು ಕಲ್ಲು ಮಣ್ಣು ಎಲ್ಲ ಕರಗಿರೋದು ನೋಡಿ, ಒಂದೊಂದ್ಸತಿ ಈ ತರ ಇರ್ತದೆ. ಇಲ್ಲಿ ನೋಡಿ ಈ ತರ ಇರುತ್ತೆ, ಒಂಥರ ರಿಡ್ಜ್, ಕಲ್ಲು ಮಣ್ಣು ಎಲ್ಲ ಸಂಗ್ರಹ ಆಗಿರುತ್ತೆ ಹಿಂಗೆ, ಅದೇ ಎಸ್ಕರ್. ಹಿಂಗೆ ಹಾವ್ ತರ ರಿಡ್ಜ್ ತರ ಇದ್ರೆ ಎಸ್ಕರ್. ಚಿಕ್ಕ ಚಿಕ್ಕ ದಿಣ್ಣೆಗಳು, ಮಣ್ಣಿನ ದಿಣ್ಣೆಗಳಿದ್ರೆ ಕೇಮ್ಸ್. ಕೇಮ್ಸ್ ಕರೆಕ್ಟಾ? ಎಷ್ಟೊಂದು ಮೊಟ್ಟೆಗಳ ತರ, ಮೊಟ್ಟೆಗಳ ಆಕಾರದಲ್ಲಿ ನಿಮಗೆ ಬ್ಯಾಸ್ಕೆಟ್ ಆಫ್ ಎಗ್ಸ್ ತರ ಇದ್ರೆ ಡ್ರಮ್ಲಿನ್ಸ್. ಎಕ್ಸಾಂಪಲ್ ಕೇಳ್ತಾರೆ, ಬ್ಯಾಸ್ಕೆಟ್ ಆಫ್ ಎಗ್ ಟೋಪೋಗ್ರಫಿ, ಬ್ಯಾಸ್ಕೆಟ್ ಆಫ್ ಎಗ್ ಟೋಪೋಗ್ರಫಿ ಯಾವುದ್ರಲ್ಲಿ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಬ್ಯಾಸ್ಕೆಟ್ ಆಫ್ ಎಗ್ ಟೋಪೋಗ್ರಫಿ ಗ್ಲೇಷಿಯರ್ಸ್, ಮೊಟ್ಟೆಗಳ ಆಕಾರದಲ್ಲಿ ಯಾವ ಇದರಲ್ಲಿ ಫಾರ್ಮ್ ಆಗುತ್ತೆ ಅಂದ್ರೆ ಗ್ಲೇಷಿಯರ್ಸ್ ಇಂದ ಫಾರ್ಮ್ ಆಗುತ್ತೆ. ಎಲ್ಲಿ? ಔಟ್ ವಾಶ್ ಪ್ಲೇನ್ ನೋಡಿ, ಇದು ಓಲ್ಡ್ ಔಟ್ ವಾಶ್ ಪ್ಲೇನ್,
ಇದು ನ್ಯೂ ಔಟ್ ವಾಶ್ ಪ್ಲೇನ್ ನೋಡಿ, ಇಲ್ಲಿವರೆಗೂ ನ್ಯೂ ಔಟ್ ವಾಶ್ ಪ್ಲೇನ್. ಇವೆಲ್ಲ ನ್ಯೂ ಔಟ್ ವಾಶ್ ಪ್ಲೇನ್. ನ್ಯೂ ಔಟ್ ವಾಶ್ ಪ್ಲೇನ್ ಇಲ್ಲಿವರೆಗೂ ಇದೆ. ಅಲ್ಲಿ ಡ್ರಮ್ಲಿನ್ಸ್ ಇದೆ, ಕೇಮ್ಸ್ ಇದೆ, ಕರೆಕ್ಟ್ ಮೊರೈನ್ಸ್ ಡೆಪಾಸಿಟ್ ಆಗಿರೋದು ಬೇರೆ ಬೇರೆ ರೀತಿ. ಹಂಗೆ ಚಿಕ್ಕ ಲೇಕ್ಸ್ ಇದೆ ನೋಡಿ, ಲೇಕ್ಗಳು, ಕೆಟಲ್ ಲೇಕ್ಸ್ ಇದೆ. ಕೆಟಲ್ ಲೇಕ್ ಅಂದ್ರೆ ಪಾತ್ರೆ ತರ ಇರುತ್ತೆ, ಪಾತ್ರೆ ಇರುತ್ತಲ್ಲ ನಮ್ಮ ಮನೆಗಳಲ್ಲಿ ಕೆಟಲ್, ಆ ತರ ಕಾಣುತ್ತೆ, ಅದಕ್ಕೆ ಕೆಟಲ್ ಲೇಕ್ಸ್. ಓಕೆ, ಫೋಟೋಸ್ ಇದೆ ನೋಡಿ ಅದರದ್ದೆಲ್ಲ. ಇಲ್ಲಿ ನೋಡಿ, ಇದೆ ಔಟ್ ವಾಶ್ ಪ್ಲೇನ್. ಔಟ್ ವಾಶ್ ಪ್ಲೇನ್ ಇದು ನೋಡಿ, ಗ್ಲೇಷಿಯರ್ಸ್ ಇದು ಇಲ್ಲೇ ಕರಗ್ತಾ ಇರೋದು. ಇದು ಹಿಂದೆ ಹೋಗ್ತಾ ಹೋಗ್ತಾ ಹೋಗುತ್ತೆ, ರಿಟ್ರೀಟ್ ಆಗ್ತಾ ಆಗ್ತಾ ಹೋಗುತ್ತೆ. ಇಲ್ಲೇ ನೋಡಿ, ಎಲ್ಲ ನದಿಗಳೆಲ್ಲ ಹೊರಗಡೆ ಬರೋದು ಇಲ್ಲಿಂದನೇ. ಈಗ ಹೇಳ್ತೀವಲ್ಲ ನಾವು, ನದಿಗಳು ಹುಟ್ಟುತ್ತೆ ಬೆಟ್ಟಗಳಿಂದ, ಹಿಮದಿಂದ, ಅಂದ್ರೆ ಇದೆ ಗಂಗಾ, ಯಮುನಾ ಅವೆಲ್ಲ ಹುಟ್ಟೋದೇ ಈ ರೀತಿ. ಗಂಗಾ ಪಂಚಪ್ರಯಾಗ್ಸ್ ಇಂದ ನಾನು ಹೇಳ್ಕೊಡ್ತೀನಿ ಅದನ್ನ ಸಪ್ರೇಟ್ ಆಗಿ. ಈ ಗ್ಲೇಷಿಯರ್ ಏನ್ ನೋಡ್ತಾ ಇದ್ರಲ್ಲ, ಇದೇ ಬಂದರ್ ಪೂಂಚ್ ಗ್ಲೇಷಿಯರ್. ಇದು ನಾವು ಫೋಟೋ ಏನ್ ತೋರಿಸ್ತಾ ಇದ್ದೀನಿ, ಇದನ್ನ ನಾವು ಬಂದರ್ ಪೂಂಚ್ ಗ್ಲೇಷಿಯರ್ ಅಂತ ಕರಿತೀವಿ. ಪೂಂಚ್ ಗ್ಲೇಷಿಯರ್. ಯಮುನಾ ನದಿ ಹುಟ್ಟೋದು ಇದರಿಂದನೇ. ಎಕ್ಸಾಂಪಲ್ ಕೇಳ್ತಾರೆ, ಯಮುನಾ ನದಿ ಯಾವ ಹಿಮ ನದಿಯಿಂದ ಹುಟ್ಟುತ್ತೆ? ಯಮುನಾ ನದಿ ಹುಟ್ಟದೆ ಬಂದರ್ ಪೂಂಚ್ ಗ್ಲೇಷಿಯರ್ ಇಂದ. ಅಂದ್ರೆ ಮಂಗನ ಬಾಲದ ತರ ಇರುತ್ತದೆ ಗ್ಲೇಷಿಯರ್, ಅದಕ್ಕೆ ಗೊತ್ತಾಯ್ತಾ? ಹಂಗೆ ಔಟ್ ವಾಶ್ ಪ್ಲೇನ್ ನೋಡಿ ಹೆಂಗ್ ಕಾಣುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ಬೆಟ್ಟಗಳಿದೆ ಅಂದ್ರೆ ಇಲ್ಲಿರುತ್ತೆ ಔಟ್ ವಾಶ್ ಪ್ಲೇನ್, ಇಲ್ಲಿರುತ್ತೆ. ಇದು ಔಟ್ ವಾಶ್ ಪ್ಲೇನ್. ಓಕೆ, ನೆನಪಿಟ್ಕೊಳ್ಳಿ ಔಟ್ ವಾಶ್ ಪ್ಲೇನ್. ಔಟ್ ವಾಶ್ ಪ್ಲೇನ್ ಅಲ್ಲಿ ಇವೆಲ್ಲ ಭೂಸ್ವರೂಪಗಳು ಫಾರ್ಮ್ ಆಗುತ್ತೆ. ಕೆಟಲ್ ಲೇಕ್ಸ್, ಎಸ್ಕರ್, ಕೇಮ್ಸ್, ಡ್ರಮ್ಲಿನ್ಸ್, ಬ್ಯಾಸ್ಕೆಟ್ ಆಫ್ ಎಟ್ ಟೋಪೋಗ್ರಫಿ ಎಲ್ಲ ಔಟ್ ವಾಶ್ ಪ್ಲೇನ್ ಅಲ್ಲಿ ಫಾರ್ಮ್ ಆಗುವಂಥ ಭೂಸ್ವರೂಪಗಳು. ಇದನ್ನು ನಾವೇನಂತ ಕರಿತೀವಿ? ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಕೇಳ್ತಾರೆ, ಎರೋಷನ್ ಅಲ್ಲಿ ಯಾವುದು, ಡೆಪಾಸಿಷನಲ್ ಯಾವುದು ಅಂತ ಕೇಳ್ತಾರೆ, ಆಯ್ತಾ? ಎರೋಷನಲ್ ಯಾವುದು, ಡೆಪಾಸಿಷನಲ್ ಯಾವುದು ಅಂತ ಕೇಳ್ತಾರೆ. ಸೊ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿ ನೀವೆಲ್ಲರೂ ಈ ತರ ಗ್ಲೇಷಿಯರ್ಗಳನ್ನ ನೋಡಿದಿರ, ಈಗ ಐಸ್ ಟನಲ್ ಎಲ್ಲ ನೋಡಿದಿರಿ ಯಾವ ರೀತಿ ಇರುತ್ತೆ ಅಂತ. ಕರೆಕ್ಟ್ ಅಲ್ವಾ? ಎರೋಷನಲ್ ಲ್ಯಾಂಡ್ ಫಾರ್ಮ್ಸ್ ನೋಡಿದ್ವಿ, ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ನೋಡಿದ್ವಿ. ಸೊ ಟಿಲ್ ಅಂದ್ರೆ ಏನು ಅಂತ ಕೇಳ್ಬಿಡ್ತಾರೆ ನೋಡಿ. ಮಣ್ಣೆಲ್ಲ ಸಂಗ್ರಹ ಆದ್ಮೇಲೆ, ಮೊರೇನ್ಸ್ ಸಂಗ್ರಹ ಆದ್ಮೇಲೆ ಅದನ್ನ ಟಿಲ್ ಅಂತ ಕರೀತಾರೆ. ಈ ಮೊರೇನ್ ಅಂದ್ರೆ ಮಣ್ಣು. ಮೊರೇನ್ಸ್ಗಳು ಏನು, ಇದೇ ಕ್ವಶನ್ ಬರೋದು, ಮೊರೇನ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೇಕು, ಮೊರೇನ್ ಅಂದ್ರೆ ಗ್ಲೇಷಿಯರ್ಸ್ ಸಾಗಿಸಿರೋ ಮಣ್ಣು. ಅದು ಸಂಚಯನ ಆದ್ಮೇಲೆ ಏನಂತಾರೆ? ಟಿಲ್, ಗ್ಲೇಷಿಯಲ್ ಟಿಲ್ ಅಥವಾ ಗ್ಲೇಷಿಯಲ್ ಟಿಲೇಟ್. ಓಕೆ, ಗ್ಲೇಷಿಯಲ್ ಟಿಲ್ ಅಥವಾ ಗ್ಲೇಷಿಯಲ್ ಟಿಲೇಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಇದು ಬರುತ್ತೆ ನನ್ನ ಪ್ರಕಾರ. ಓಕೆ, ಇನ್ನೊಂದು ನೋಡಿ, ಇವಾಗಲೇ ಇಲ್ಲಿ ಹೇಳ್ಬಿಡ್ತೀನಿ. ಇದು ನಮ್ಮ ಖಂಡಗಳ ಮೇಲಿರೋ ಐಸ್. ಕೆಲವೊಮ್ಮೆ ನೀರ್ ಮೇಲೂ ಐಸ್ ಫಾರ್ಮ್ ಆಗುತ್ತೆ, ನೋಡಿದಿರಾ? ನೀರ್ ಮೇಲೆ ಯಾಕೆ ಐಸ್ ಫಾರ್ಮ್ ಆಗುತ್ತೆ? ಟೆಂಪರೇಚರ್ ಕಡಿಮೆ ಆದಾಗ ಏನಾಗುತ್ತೆ, ನೀರು ಮೇಲ್ಗಡೆ ಭಾಗ ಐಸ್ ಫಾರ್ಮ್ ಹೋಗುತ್ತೆ. ಇದು ನೀರು ಅಂದ್ರೆ ಕೆರೆಗಳಲ್ಲಿ, ನದಿಗಳಲ್ಲಿ ಎಲ್ಲ ಏನಾಗೋಗುತ್ತೆ, ನೀರಿನ ಮೇಲ್ಭಾಗ ಉಷ್ಣಾಂಶ ಕಮ್ಮಿ ಆದ ತಕ್ಷಣ ಮೇಲ್ಭಾಗ ಈ ತರ ಎಪ್ಕಟ್ಬಿಡುತ್ತೆ. ಈಗ ಎಪ್ಕಟ್ಟು ಈ ತರ ಐಸ್ ಆಗೋಗುತ್ತೆ. ನೀವು ಕೇಳ್ಬೋದು, ಸರ್ ಐಸ್ ಹೆಂಗೆ ಮೇಲ್ಗಡೆ ಇದೆ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಐಸ್ ಡೆನ್ಸಿಟಿ ಏನಾಗುತ್ತೆ ನೋಡಿ. ಐಸ್ ಫಾರ್ಮ್ ಆದಾಗ ಐಸ್ದು ವಾಲ್ಯೂಮ್ ಹೆಚ್ಚಾಗುತ್ತೆ, ಅವಾಗ ಡೆನ್ಸಿಟಿ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಐಸ್ದು ಡೆನ್ಸಿಟಿ ಕಮ್ಮಿ, ಅದಕ್ಕೆ ಫ್ಲೋಟ್ ಆಗುತ್ತೆ. ಸೊ ಕೆರೆಗಳ ಮೇಲೆ, ನದಿಗಳ ಮೇಲೆ ಐಸ್ ಫಾರ್ಮ್ ಆಗುತ್ತಲ್ಲ, ಏನಕ್ಕೆ ಅಂದ್ರೆ ಐಸ್ ಫಾರ್ಮ್ ಆದಾಗ, ತಂಪಾದಾಗ ನೀರು ವಾಲ್ಯೂಮ್ ಹೆಚ್ಚಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವಾಗ ವಾಲ್ಯೂಮ್ ಹೆಚ್ಚಾಗುತ್ತೆ, ಡೆನ್ಸಿಟಿ ಕಮ್ಮಿ ಆಗುತ್ತೆ. ಡೆನ್ಸಿಟಿ ಕಮ್ಮಿ ಆದಾಗ ಐಸ್ ಫ್ಲೋಟ್ ಆಗಕ್ಕೆ ಶುರು ಆಗುತ್ತೆ. ಇದನ್ನ ಕಟ್ಕೊಳ್ಳಿ. ಇನ್ನು ಹೆಚ್ಚಿನ ತರಗತಿಯಲ್ಲಿ, ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ ಇದನ್ನ, ಬಟ್ ಇವಾಗ ಸದ್ಯಕ್ಕೆ ನೀರ್ ಬಗ್ಗೆ ಎಷ್ಟು ಕಟ್ಕೊಳ್ಳಿ. ಐಸ್ ಫ್ಲೋಟ್ ಆಗುತ್ತೆ. ಇದನ್ನ ಏನಂತ ಕರೀತಾರೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇದನ್ನೇ ನಾವು ನಲೆಟ್ಸ್ ಅಂತ ಕರೆಯೋದು, ನಲೆಟ್ಸ್ ಅಥವಾ ಆಫೈಸ್ ಅಂತ ಕರಿತೀವಿ. ನಲೆಟ್ಸ್ ಅಥವಾ ಆಫೈಸ್. ಎಕ್ಸಾಂಪಲ್ ಕೇಳಿದರೆ ಇದನ್ನ ಲಾಸ್ಟ್ KPSC ಎಕ್ಸಾಂಪಲ್, ನಲೆಡ್ ಮತ್ತು ಆಫೈಸ್ ಅಂದ್ರೆ ಏನು, ಇದನ್ನೇ ಕ್ವಶನ್ ಪೇಪರ್ ಬಂದಿದೆ. ನಲೆಟ್ಸ್ ಮತ್ತು ಆಫೈಸ್ ಅಂದ್ರೆ ನೀರಿನ ಮೇಲೆ ಆಗುವಂತ ಐಸ್ಗೆ ನಲೆಟ್ಸ್ ಅಥವಾ ಆಫೈಸ್ ಅಂತ ಕರಿತೀವಿ.
ಇದು ನಲೆಡ್ ಅಂದ್ರೆ ಜರ್ಮನ್ ಟರ್ಮ್, ಅಫೈಸ್ ಅಂದ್ರೆ ಸ್ವೀಡಿಷ್ ಟರ್ಮ್. ಸಾರಿ, ನಾವು ಕಟ್ಕೊಳ್ಳಿ, ಜರ್ಮನ್ ಪದ ಮತ್ತು ಸ್ವೀಡಿಷ್ ಪದ ಅಫೈಸ್ ಮತ್ತು ನಲೆಡ್ಸ್, ನೀರಿನ ಮೇಲೆ ಆಗುವ ಐಸ್ಗೆ. ಓಕೆ, ಲೇಕ್ಸ್, ರಿವರ್ಸ್, ಓಷನ್ಸ್ ಮೇಲೆ ಆಗುತ್ತಾ ಐಸ್ಗೆ ನಲೆಡ್ ಅಥವಾ ಅಫೈಸ್ ಅಂತ ಕರಿತೀವಿ. ನೋಡಿ, ಇವಾಗ ಕ್ವಶನ್ ಆನ್ಸರ್ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅಥವಾ ಆರ್ ಸೆಕೆಂಡ್ ಆರ್ಡರ್ ಲ್ಯಾಂಡ್ ಫಾರ್ಮ್ಸ್? ಸೆಕೆಂಡ್ ಆರ್ಡರ್ ಲ್ಯಾಂಡ್ ಫಾರ್ಮ್ಸ್ ಯಾವುದು? ಪ್ಲೀಸ್ ಆನ್ಸರ್ ಮಾಡಿ. ಪೋಲ್ ಕಾಣ್ತಾ ಇದೆ ನಿಮ್ಗೊಂದಿಲ್ಲಿ. ಸ್ಟೂಡೆಂಟ್ಸ್, ನಿಮ್ಗಳಿಗೆ ಪೋಲ್ ಆಕ್ಸೆಸ್ ಇದೆಯಾ ನಿಮ್ಮ ಪಕ್ಕದಲ್ಲಿ? ಆನ್ಸರ್ ಇಸ್ ಫೋಲ್ಡ್ ಮೌಂಟನ್ಸ್. ಫೋಲ್ಡ್ ಮೌಂಟನ್ಸ್ ನಮಗೆ ಖಂಡಗಳ ಅಲೆತದಿಂದ ವಿಕಾಸ ಆಗುವಂಥದ್ದು, ಅದಕ್ಕೆ ಅದು ಸೆಕೆಂಡ್ ಆರ್ಡರ್ ಲ್ಯಾಂಡ್ ಫಾರ್ಮ್ಸ್. ಅರೀಟ್, ಮೌಲಿನ್ಸ್, ಕೇಮ್ಸ್ ಆರ್ ವಾಟ್? ಥರ್ಡ್ ಆರ್ಡರ್ ಲ್ಯಾಂಡ್ ಫಾರ್ಮ್ಸ್. ಗೊತ್ತಾಯ್ತಲ್ಲ, ಇದು ಆನ್ಸರ್. ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ಬಿಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಟರ್ಮ್ ಫಾರ್ ಐಸ್ ಫಾರ್ಮ್ಡ್ ಆನ್ ದ ಸರ್ಫೇಸ್? ಯಾವ ಟರ್ಮ್ನ ನಾವು ಐಸ್ ಫಾರ್ಮ್ ಆಗುತ್ತಲ್ಲ ನೀರಿನ ಮೇಲೆ, ಅದನ್ನ ಯಾವ ಟರ್ಮ್ ಕೊಡ್ತೀವಿ? ನಲೆಟ್ಸ್ ಆಫ್ ಐಸ್. ಓಕೆ, ಸರ್ಫೇಸ್ ಆಫ್ ವಾಟರ್, ಯಾವುದರ ನೀರಿನ ಮೇಲೆ ಫಾರ್ಮ್ ಆಗುವಂತ ಐಸ್ಗೆ ಏನಂತ ಕರಿತೀವಿ? ಆಫ್ ಐಸ್ ಅಂತ ನಲೆಟ್ಸ್. ಇದೇ KPSC ಕ್ವಶನ್ ಇದು. ಓಕೆ, ಇದು ನೋಡಿ, ಇದನ್ನ ಆಯ್ತು. ಇನ್ನೊಂದು ಪೋಲ್ ಮಾಡೋಣ ಇವತ್ತಿಗೆ. ಇದು ಇಷ್ಟರಲ್ಲಿ ಯಾವುದು ಎರೋಜನಲ್ ಲ್ಯಾಂಡ್ ಫಾರ್ಮ್ಸ್? ಇಷ್ಟರಲ್ಲಿ ವಿಚ್ ಇಸ್ ಎರೋಜನಲ್ ಲ್ಯಾಂಡ್ ಫಾರ್ಮ್? ಕೇಮ್ಸ್, ಕೆಟಲ್ ಲೇಕ್ಸ್, ಎಸ್ಕರ್ಸ್, ಇವೆಲ್ಲ ಏನು? ಡೆಪೋಷನಲ್. ಎಸ್, ಕರೆಕ್ಟ್. ಎಲ್ಲರೂ ಆನ್ಸರ್ ಮಾಡಿದ್ದೀರಾ? ಸಿರ್ಕ್ ಇಸ್ ದಿ ಆನ್ಸರ್. ವೆರಿ ಗುಡ್. ಅಟ್ಲೀಸ್ಟ್ ನಾವು ಈ ತರ ಗೊತ್ತಾಗೋದ್ರೆ ನಿಮಗೆ ಇಟ್ ವಿಲ್ ಬಿಕಮ್ ಈಸಿ. ಹೌದಾ? ಸೊ ಫ್ರೆಂಡ್ಸ್, ಈ ತರ ಇರುತ್ತೆ ಟಾಪಿಕ್ಸ್ಗಳು. ಮತ್ತೆ ನಿಮ್ಮ ಸ್ನೇಹಿತರಿಗೆ ಹೇಳಿ, ನಿಮ್ಮ ಅನಿಸಿಕೆಗಳು ಹೇಳಿ. ಇವತ್ತು ಫಸ್ಟ್ ಕ್ಲಾಸ್ ಆದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಏನೇ ಇದ್ರು ಪ್ಲೀಸ್ ದಯವಿಟ್ಟು ನನಗೆ ಅದನ್ನ ಮೆಸೇಜ್ ಮಾಡಿ ಹೇಳಿ, ಇಲ್ಲಾಂದ್ರೆ ಮುಂದಿನ ತರಗತಿಗಳಲ್ಲಿ ಹೇಳಿ. ಆಮೇಲೆ ಇದೇ ರೀತಿ ಬೇರೆ ತರಗತಿಗಳು ಶುರು ಆಗ್ತವೆ. ಇವಾಗ ನೆಕ್ಸ್ಟ್ ಕ್ಲಾಸ್ ನಮಗೆ ಮೆಂಟಲ್ ಅಬಿಲಿಟಿ ಇದೆ ಬೈ ನವೀನ್ ಸರ್. ಒಂದು 10 ನಿಮಿಷ ಬ್ರೇಕ್ ತಗೊಳ್ಳಿ, ಸೊ ದಟ್ ನಿಮಗೆ ಬ್ರೇಕ್ ಆದ ತಕ್ಷಣ ನವೀನ್ ಸರ್ ಕ್ಲಾಸ್ ಶುರು ಮಾಡ್ತಾರೆ. ಆಯ್ತಾ? ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ನಮ್ಮ ಕೋರ್ಸ್ ಜಾಯ್ನ್ ಆಗೋಕ್ಕೆ. ನಾವು ಈ ರೀತಿ ಇನ್ನೂ ಮುಂದಿನ ತರಗತಿಯಲ್ಲಿ ಹೆಚ್ಚಿನ MCQಗಳನ್ನ ಮಾಡಿ ವಿಲ್ ಕವರ್ ದ ಕ್ಲಾಸ್. ಸರಿನಾ ಎಲ್ಲರಿಗೂ? Is it clear? Okay. Thank you, friends. Thank you. Thanks a lot.